ಅಲ್ಲೆಲೂಯ. ಎಲ್ಲರೂ ಓದಿದ್ದಾರೆ ಅವ್ರ ಬಗ್ಗೆ, ಎಲ್ಲರಿಗೂ ಗೊತ್ತಿದೆ ಅವ್ರ ಬಗ್ಗೆ. ಅಲ್ಲೆಲೂಯ. ಅವ್ರ ನೀತಿವಂತನು ಎಲ್ಲರೂ ಗೊತ್ತಿದೆ. ದೇವ್ರ ಸ್ತೋತ್ರ. ನೋಡ್ರಿ ದೇವ್ರ ಮಕ್ಕಳೇ, ಒಂದು ಸಬ್ಜೆಕ್ಟ್ ನಾ ಹೇಳ್ತೀನಿ ಅವ್ರಿಗೆ. ಏನು ಸಬ್ಜೆಕ್ಟ್ ಗೊತ್ತಾ? ಪೌಲ ಯಾರು ಗೊತ್ತು ಹೇಳ್ರಿ? ಫಸ್ಟ್ ಹೇಳ್ರಿ, ಪೌಲ ಯಾರು? ದೇವರು ನಂಬಬೇಕು ಮುಂಚೆ ಯಾರು? ಸೌಡೆ. ಯಾರು? ಅಲ್ಲ, ಅವ್ರು ಯಾರು? ಧರ್ಮ ಉಪದೇಶಿಕರು. ಬೈಬಲ್ನಲ್ಲಿ ಎಲ್ಲಿ ವಾಕ್ಯಗಳಿದೆ ಎಲ್ಲ ಗೊತ್ತಿದೆ. ಹಲ್ಲೆಲೂಯಾ. ಧರ್ಮಶಾಸ್ತ್ರದಲ್ಲಿ ಅಂದ್ರೆ ಹಳೆ ಒಡಂಬಡಿಕೆ ಎಲ್ಲ ಓದಿರೋ ಒಂದು ಪಾಠ ಅಂದ್ರೆ ಅಷ್ಟು ಅಧಿಕಾರಿ ಅವರು. ಹಲ್ಲೆಲೂಯಾ. ಅವ್ರು ಬಂದು ಮಾತಾಡಿದ್ರು ಸರ್, ಅವ್ರನ್ನ ತಲೆ ಕೊಯ್ಯುವಾಗನು ಕಟ್ ಮಾಡುವಾಗಲೂ ಒಂದು ಮಾತಾಡ್ತಾನೆ, ನಾನು ರೋಮದ ಅಧಿಕಾರಿ ಅಂತ. ಹಲ್ಲೆಲೂಯಾ. ಯಾರು ನೀವೆಲ್ಲ ಮೇಲೆ ಕೈ ಇಡಕ್ಕಾಗಲ್ಲ, ನನ್ನ ಮರಣ ನಾನೇ ತಗೊಂತೀನಿ ಅಂತ ಹೇಳ್ತೀನಿ. ಹಲ್ಲೆಲೂಯಾ. ಯಾಕಂದ್ರೆ ನೋಡ್ರಿ, ಅಷ್ಟು ಒಂದು ಅಧಿಕಾರ ಇದೆ ಅವರಿಗೆ. ಯಾರು ಕೇಳ್ರಪ್ಪ? ಸೌಳಿಗೆ ಏನು ಅಧಿಕಾರ ಇದೆ? ಬೈಬಲ್ ಕಂಪ್ಲೀಟ್ ಆಗಿ ಗೊತ್ತಿದೆ, ಒಳ್ಳೆ ಓದಿರೋ ಒಂದು ವ್ಯಕ್ತಿ. ಅದು ಮಾತ್ರ ಅಲ್ಲ, ಒಳ್ಳೆ ಹಣ ಇರೋ ವ್ಯಕ್ತಿನೂ. ಒಂದು ಓದಿದ್ದಾರೆ, ಎರಡದು ಬೈಬಲ್ ಎಲ್ಲ ಗೊತ್ತಿರೋ ವ್ಯಕ್ತಿ, ಮೂರನೇದು ಒಳ್ಳೆ ದುಡ್ಡಿರೋ ಪಾರ್ಟಿ. ಅಲ್ಲೆಲೂಯಾ. ದೇವರು ಈ ಲೋಕದಲ್ಲಿ ನೋಡ್ರಿ, ಪೌಲ ಒಂದು ಗುರಿ ಇಟ್ಕೊಂಡಿದ್ದಾರೆ. ಪೌಲಿಗೆ ಒಂದು ಗುರಿ ಇದೆ. ಏನು ಗುರಿ ಅದು ಗೊತ್ತಾ? ಸತ್ಯವನ್ನು ಅಸತ್ಯವಾಗಿ ನಡೆಸಬಾರದು ಅಂತ ಒಂದು ಗುರಿ ಇಟ್ಕೊಂಡಿದ್ದಾರೆ. ಅಲ್ಲೆಲೂಯಾ. ಅಸತ್ಯವನ್ನು ಸತ್ಯವಂತ ಯಾರು ನಂಬಬಾರದು. ಒಂದು ಗುರಿ ಏನು? ಅಸತ್ಯವನ್ನು ಸತ್ಯವೆಂದು ನಂಬಬಾರದು ಯಾರು. ಅವ್ರ ದೃಷ್ಟಿ ಏನಂದ್ರೆ, ಯೇಸು ಅನ್ನೋದು ಅಸತ್ಯ ಅನ್ಕೊಂಡಿದ್ದಾರೆ. ಯೇಸು ಅನ್ನೋದು ಯಾರು? ಅಸತ್ಯ. ಇದು ಸತ್ಯ ಅಲ್ಲ. ಯಾರೋ ಒಬ್ಬರು ನಾನೇ ದೇವರು ಅಂತ ನಡೀತಾ ಇದ್ರೆ ಜನರೆಲ್ಲ ಪಾಪ ಅವ್ರ ಹಿಂದ್ಗಡೆ ಹೋಗಿಲ್ಲ, ನಾಶನ ಆಗತ್ತೆ. ಧರ್ಮಶಾಸ್ತ್ರ ಹಂಗೆ ಬರೆದಿಲ್ಲ, ಇವರೆಲ್ಲ ನರಕಾಗ ಹೋಗತ್ತೆ ಅಂತ ಅನ್ಕೊಂಡು ಯೇಸು ನಂಬಿದವ್ರನ್ನೆಲ್ಲ ಹೊಡಿತಾ ಏನ್ ಮಾಡ್ತಾರೆ? ಜೈಲಿಗೆ ಹಾಕ್ತಾ, ಇದು ಸತ್ಯ ಅನ್ಕೊಂಡು ಓಡ್ತಾ ಇದ್ದಾರೆ. ಅಂದ್ರೆ ಅಸತ್ಯದಲ್ಲಿ ಇದ್ದವ್ರು ಅನ್ಕೊಂಡು ಸತ್ಯದಲ್ಲಿ ಇರೋವ್ರನ್ನೆಲ್ಲ ಏನ್ ಮಾಡ್ತಾ ಇದ್ದಾರೆ? ಓಡಿತಾ ಇದ್ದಾರೆ. ಹಲ್ಲೆಲೂಯಾ. ಸ್ವಲ್ಪ ಜನ ಸಾಯಿಸ್ತಾ ಇದ್ದಾರೆ, ಜೈಲಿಗೆ ಹಾಕ್ತಾನೆ ಇದ್ದಾರೆ. ಅವ್ರ ಉದ್ದೇಶ ಏನು? ಇದು ಸತ್ಯ ಅಂತ ಒಂದು ಮಾರ್ಗ ಇಟ್ಕೊಂಡಿದೆ. ಹಲ್ಲೆಲೂಯಾ. ಅರ್ಥ ಆಗತ್ತೆ ಎಲ್ಲಾರ್ಗೆ? ಅರ್ಥ ಆಗಲ್ಲ ಅಂದ್ರೆ ಹೇಳ್ರಿ, ಮತ್ತೆ ಹೇಳ್ತೀನಿ. ಅವಳ ದೃಷ್ಟಿಗೆ ಯೇಸು ಅನ್ನೋದು ಅಸತ್ಯ, ಸತ್ಯ ಅಲ್ಲ. ಹಲ್ಲೆಲೂಯಾ. ಯಾರು ಅನ್ಕೊಂಡಿರೋದು? ಪೌಲು. ಹಲ್ಲೆಲೂಯಾ. ಪೌಲು ಅನ್ಕೊಂಡಿರೋದೇನು? ಯೇಸು ಅನ್ನೋದು ಅಸತ್ಯ, ಒಂದು ವ್ಯಕ್ತಿಯವರು, ಅವ್ರ ಹೆಂಗೆ ದೇವರಾಗತ್ತೆ ಅಂತ ಒಂದು ಉದ್ದೇಶ. ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ಈ ರೀತಿನಲ್ಲಿ ಅಂತ ಒಂದು ಒಳ್ಳೆ ವ್ಯಕ್ತಿ, ಒಳ್ಳೆ ಮಾತನಾಡು ವಾಕ್ತಿರೋ ಒಂದು ಒಳ್ಳೆ ವ್ಯಕ್ತಿ. ಹಲ್ಲೆಲೂಯಾ. ಯಾರ ಜೊತೆಗೆ ಹೆಂಗ್ ಮಾತನಾಡಬೇಕು ಗೊತ್ತಿರೋ ಒಂದು ವ್ಯಕ್ತಿ, ಜ್ಞಾನವುಳ್ಳ ವ್ಯಕ್ತಿ ಅಂತ ಹೇಳ್ತೀನಿ. ಹಲ್ಲೆಲೂಯಾ. ಅಂತ ವ್ಯಕ್ತಿ ನೋಡ್ರಿ, ಹೋಗ್ಬೇಕಾಗಿರೋ ಒಂದು ರೂಟ್ ಬಿಟ್ಟು ಬೇರೆ ರೂಟ್ ಹೊಂಟವ್ರ. ಹಲ್ಲೆಲೂಯಾ. ಅವ್ರನ್ನ ಕೇಳಿದ್ರೆ ಇದು ಸತ್ಯ ಅಂತ ಇದ್ದಾನೆ. ಯಾರನ್ನ ಕೇಳಿದ್ರೆ? ಪೌಲನ್ನ ಕೇಳಿದ್ರೆ ಏನಂತ ಇದ್ದಾನೆ? ನಾನು ನಡೀತಾ ಇರೋದೇ ಸತ್ಯ. ಅವರೆಲ್ಲ ಎಲ್ಲಿಗೆ ಹೋಗ್ತಾ ಇದ್ದಾರಪ್ಪ? ಅಸತ್ಯಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೆ ಅವ್ರನ್ನ ಹೊಡೆದು ಸತ್ಯದಲ್ಲಿ ನಡೆಸ್ತಾ ಇದ್ದೇನೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಆದ್ರೆ ಅದು ಸತ್ಯ ಅಲ್ಲ. ಎಲ್ಲರಿಗೂ ಗೊತ್ತಿದೆ. ಇವ್ರು ಕೇಳೋಕೆ ಎಲ್ಲರಿಗೂ ಭಯ. ಯಾರು ಕೇಳೋಕು? ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ಒಂದು ಮೊದಲನೇ ಸ್ಥಾನದಲ್ಲಿ ನೋಡ್ರಿ, ಫಸ್ಟ್ ಅವ್ರಿಗೆ ಬರ್ತಾ ಇರೋ ಒಂದು ಘಟನೆ ನೋಡ್ರಿ. ಒಂದು ಜಾಗದಲ್ಲಿ ಒಬ್ಬರನ್ನು ಕೊಲೆ ಮಾಡಿದ್ರು, ಸ್ಟೆಫನ್ ಅಂತ ಒಬ್ಬನ. ಹಲ್ಲೆಲೂಯಾ. ಏನ್ ಮಾಡಿದ್ರು? ಯಾರು ಕೊಲೆ ಮಾಡಿರೋದು? ಪೌಲೇ. ಅವ್ರು ಕೊಲೆ ಮಾಡಿದ್ರು, ಅದಕ್ಕೆ ಸಾಕ್ಷಿ ನಾನೇ ಅಂತ ಅವರೇ ಏನ್ ಮಾಡಿದ್ದಾರೆ? ನಂದೇ ಜವಾಬ್ದಾರಿ ಅಂತ ಎಲ್ಲ ಸೈನ್ ಮಾಡಿದ್ರು. ಅಂದ್ರೆ ಅವನು ಕೊಲೆ ಮಾಡೋಕ ಯೋಗ್ಯನು. ಯಾರು ಯೋಗ್ಯನಪ್ಪ? ಸ್ಟೆಫನ್ ಯೋಗ್ಯನು. ಅವನಿಗೆ ಸಾಯಿಸ್ಬೇಕು, ದೇವದೂಷಣೆ ಮಾಡ್ತಾ ಇದ್ದಾನೆ ಅಂತ ಅವನ ಮೇಲೆ ಏನ್ ಮಾಡಿದ್ದಾರೆ? ಹೌದು, ಬರೆದು ಅದಕ್ಕೆ ನಾನೇ ಸಾಕ್ಷಿ ಅಂತ ಸಾಕ್ಷಿ ಎಲ್ಲ ಬರೆದು ಜ್ಞಾಪಕ ಮಾಡಿಕೊಳ್ಳಿ ದೇವ್ರ ಮಕ್ಕಳು. ಆಮೇಲೆ
ಅನೇಕ ಜನರು ಸೆಕ್ಷಲ್ಗೆ ಹಾಕಿದ್ರು, ಜೈಲಿಗೆ ಹಾಕಿದ್ರು, ಸಾಯಿಸಿದ್ರು, ಧನುಸ್ಕೂಲ್ ರೂಟ್ನಲ್ಲಿ ಹೋಗ್ತಾ ಇದ್ರು. ಯೇಸು ಸ್ವಾಮಿ ಅವರು ಕಾಣಿಸ್ಕೊಂಡಿದ್ರು, ಅವ್ರ ಜೊತೆಗೆ ಮಾತಾಡಿದ್ರು. ನಾನು ಯಾಕಪ್ಪ ಹಿಂಸೆ ಮಾಡ್ತಾ ಇದೀಯಾ, ಇನ್ನು ಇಲ್ಲ 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 ಅಂತ ಓಡ್ತಾ ಇದೆಯಲ್ಲ, ಆ ಯೇಸು ನಾನು ತಾನೆಪ್ಪ, ನಾನೇ ಕ್ರಿಸ್ಟಿ, ನಾನೇ ಕ್ರಿಸ್ತು, ಆ ಯೇಸು ನಾನೇ, ನನ್ನ ಯಾಕೆ ಹಿಂಸೆ ಪಡ್ತಾ ಅಂತ ಹೇಳ್ತಾ ಇರುವಾಗ ಅವರು ತುಂಬ ಪಶ್ಚಾತ್ತಾಪ ಪಡ್ತಾರೆ. ಮನ ಹೃದಯವನ್ನು ಏನು ಮಾಡಿಕೊಂಡು ಬದಲಾಯಿಸ್ಕೊಂಡು ಇವಾಗ ಬಂದು ನಮ್ಮ ರೂಟ್ನಲ್ಲಿ ನಿಂತ್ಕೊಂಡಿದ್ದಾರೆ ಇವಾಗ. ಅಲ್ಲೆಲ್ಲೂಯ. ನಾನು ನಿಮ್ಗೊಂದು ಸಬ್ಜೆಕ್ಟ್ ಹೇಳೋಕು ಇದು ಲರ್ನಿಂಗ್ ಹೇಳ್ತಾ ಇದ್ದೀನಿ. ಅಲ್ಲೆಲ್ಲೂಯ. ಫಸ್ಟ್ ಗೊತ್ತಾಗೋಕ್ಕೂ ಮುಂಚೆ ಒಂದು ರೂಟ್ನಲ್ಲಿ ನಿಂತ್ಕೊಂಡಿದ್ದ, ಗೊತ್ತಾಗಿದ ಮೇಲೆ ಒಂದು ರೂಟಿಗೆ ಬಂದು ಏನು ಮಾಡಿದ್ದಾನೆ, ನಿಂತ್ಕೊಂಡಿದ್ದ. ನಮ್ಮ ಜೀವಿತದಲ್ಲಿನೂ ಎರಡು ರೂಟ್ ಇರ್ತಾರೆ. ಏನು ಗೊತ್ತಾ, ಒಂದು ಒಳ್ಳೇದಿರ್ತಾರೆ, ಒಂದು ಕೆಟ್ಟದ್ದು. ಮಿಸ್ಟೇಕಾಗಿ ಕೆಟ್ಟ ರೂಟ್ನಲ್ಲಿ ನಾವು ಕಾಲಿಟ್ಬಿಟ್ರೆ ನಾವು ಮಾಡೋದೆಲ್ಲ ಒಳ್ಳೇದೇ ಅನ್ನಿಸ್ತಾ ಇರ್ತದೆ ನಮಗೆ. ಅಲ್ಲೆಲ್ಲೂಯ. ಹೆಂಗೆ ಗೊತ್ತಾ, ನೋಡ್ರಿ, ನಾನು ನಮ್ಮ ಮಕ್ಕಳನ್ನ ಹೊಡಿತಾ ಇದ್ದೀನಿ, ಬೈತಾ ಇದ್ದೀನಿ, ಬಾಯಿಗೆ ಬಂದೆಲ್ಲ ಮಾತಾಡ್ತಾ ಇದ್ದೀನಿ. ಬಟ್ ಯಾರಾದರೂ ಬಂದು ಏನಪ್ಪ ಹಿಂಗೆ ಮಾಡ್ತಾ ಇದೆಯಲ್ಲ, ಹಿಂಗೆ ಹೊಡಿಬೋದಾ ಮಕ್ಕಳನ್ನ, ಹಿಂಗೆ ಬೈಬೋದಾ ಅಂತ ಹೇಳುವಾಗ ನಾನು ಅಂತೀನಿ, ಸರಿ ಓದ್ತಲ್ಲ ಸರ್, ಓದಿ ಅವ್ರನ್ನ ಏನು ಮಾಡಬೇಕು, ಹೊಡೆದು ನಾನು ಏನು ಮಾಡಬೇಕು, ಇವಾಗ ಬೈದಲ್ಲಿ ಇಡಬೇಕಲ್ಲ ಸಾರ್, ದೊಡ್ಡದವ್ರೆ ನಮ್ಮ ಮಾತು ಕೇಳಲ್ಲ ಸಾರ್ ಅಂತ ನಾನೇನು ಮಾಡ್ತೀನಿ, ಇದು ಒಳ್ಳೇದೇನೋ, ಇದೇ ಕರೆಕ್ಟ್ ಅನ್ನೋ ಅಂದ್ಕೊಂಡು ನಾನೇನು ಮಾಡ್ತೀನಿ, ಅವ್ರಿಗೇನು ಮಾಡ್ತೀನಿ, ಹೇಳ್ತೀನಿ. ಆದರೆ ಎಲ್ಲರಿಗೂ ಗೊತ್ತಿದೆ ಇದು ಈ ರೂಟು ಸರಿ ಇಲ್ಲ ಅಂತ. ಆದರೆ ನನಗೆ ಮಾತ್ರ ಈ ರೂಟ್ ಹೆಂಗಿದೆ, ಸರಿಗಿದೆ. ಅಲ್ಲೆಲ್ಲೂಯ. ಇದೇ ರೀತಿನಲ್ಲಿ ನಾವು ಏನು ಮಾಡ್ತಾ ಇರ್ತೀವಿ ಗೊತ್ತಾ, ಎರಡು ರೂಟ್ ಇಟ್ಕೊಂಡಿರ್ತೀವಿ. ಒಂದು ಬೈಬಲ್ ರೂಟ್, ಒಂದು ಸ್ವಂತ ರೂಟ್. ಅಲ್ಲೆಲ್ಲೂಯ. ಓಕೆ, ದೇವ್ರ ಮಕ್ಕಳೇ, ನನ್ನ ಜೀವಿತದಲ್ಲಿನೂ ಎರಡು ರೂಟ್ ಇದೆ. ಒಂದು ಬೈಬಲ್ ರೂಟು, ಒಂದು ನನ್ನ ಸ್ವಂತ ರೂಟ್ ಇದೆ. ಅಲ್ಲೆಲ್ಲೂಯ. ದೇವರ ಸ್ತೋತ್ರ. ಇವತ್ತು ನೈಟ್ ಒಂದು ವ್ಯಕ್ತಿ ನನಗೆ ನನಗೆ ಒಂದು ಏನಾಯ್ತು ಗೊತ್ತಾ, ಒಂದು ವಾಗ್ದಾನ ಆಯಿತು. ಏನಂತಾರ, ವಾದ ಅನ್ಕೊಳ್ಳೋಣ. ನಾನು ಒಂದು ಕಾರ್ಯ ಹೇಳ್ತೀನಿ, ಅಪ್ಪ ಇದು ಸಿಚುವೇಶನು, ನೀನು ಹಿಂಗಿರು ಅಂತ ನಾನು ಅವ್ರಿಗೆ ಒಂದು ಉದಾಹರಣೆ ಕೊಡ್ತೀನಿ. ಪ್ರಾರ್ಥನೆ ಮಾಡ್ತೀನಿ, ದೇವರು ಹೇಳಿದ್ರೆ ಮಾಡ್ತೀನಿ ಅಂತ ಹೇಳ್ತೀನಿ. ದೇವರು ಹೇಳ್ಬೇಕಾ, ಏನು ನಂಗೆ ಹೇಳ್ತಾ ಇದೆಯಾ, ತೆಗಿ ಬೈಬಲ್ ಹೇಳ್ತೀನಿ. ತೆಗೆದು ಬೈಬಲ್ ಎಲ್ಲಿದೆ, ತೆಗಿ 1ನೇ ಕೊರಿಂಥ ಅಂತ ಹೇಳಿದೆ 3:6, ನಿನ್ನೊಳಗಡೆ ನನ್ನ ಆತ್ಮ ಇದೆ ಅಂತ ಜ್ಞಾಪಕ ಇದೆಯಾ ಅಂತ ವಾಕ್ಯ ಬಂದಿದೆ, ಓದು ಅಂತ ಹೇಳಿ. ಇದೇ ದೇವರ ಆತ್ಮ ಅಂತ ಹೇಳಿದೆ. ಓಕೆ, 2:11 ಓದು ಅಂತ ಹೇಳ್ತೀನಿ. 1 ಕೊರಿಂಥ 2:11 ಅದನ್ನಲ್ಲಿ ಬಂದಿದೆ, ದೇವರು ಏನು ಮಾಡ್ಬೇಕು ಅಂದ್ಕೊಂಡಿದ್ಯೋ ಅದೆಲ್ಲ ದೇವರ ಆತ್ಮ ನಿನಗೆ ತಿಳಿಸ್ಕೊಡ್ತದೆ ಅಂತ ಹೇಳಿದ್ರು. ಇವಾಗ ಎಲ್ಲಿದೆ, ದೇವರು ಏನೇನು ಮಾಡ್ಬೇಕು ಅದೆಲ್ಲ ಹೆಂಗಿದೆ, ಆತ್ಮ ಮೂಲಕ ನಮ್ಗೆ ಏನ್ ಮಾಡ್ತಾ ಇರ್ತಾನೆ, ತಿಳಿಸ್ಕೊಡ್ತಾರೆ. ಮತ್ತೆ ಪ್ರತ್ಯೇಕವಾಗಿ ಹೆಂಗೆ ದೇವರು ಮಾತಾಡ್ತಾರೆ, ಹಂಗಲ್ಲ ಅಂತ ನಿಮ್ಮಿಷ್ಟ ನಿಮ್ಗಾಚಾರ, ನಿಮ್ಮಿಷ್ಟ ನಿಮ್ಗಾಚಾರ. ಅಂದ್ರೆ ನೀವು ಇನ್ನೂ ಏನಾಗಿಲ್ಲ, ರಕ್ಷಣೆ ಇಲ್ಲ, ಅಂದ್ರೆ ಅರ್ಥ ಮಾಡ್ಕೊಂಡಿಲ್ಲ, ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿಲ್ಲ. ಸ್ವಲ್ಪ ಜನ ನೋಡ್ರಿ, ಇದು ಮಾಡ್ರಿ ಅಪ್ಪ ಅಂದ್ರೆ ನಾ ಪ್ರಾರ್ಥನೆ ಮಾಡ್ತೀನಿ, ಇವಾಗ ಯೇಸು ಸ್ವಾಮಿಯಿಂದ ಏನ್ ಮಾಡ್ಬೇಕು, ಕಿವಿನಲ್ಲಿ ಊದಬೇಕು. ಇದು ಮಂತ್ರ ಮಾಡೋರು ಇರ್ತಾರೆ ಅಲ್ಲಿ. ಅಮ್ಮ ಇದೇನಾಯ್ತು ನೋಡಿ ಅಂತ ಸ್ವಲ್ಪ ಜನರು ಏನೇನೋ ಕೊಡ್ತಾರೆ. ಅಪ್ಪ ನಮ್ಮ ಜೀವಿತ, ನಮ್ಮ ಭವಿಷ್ಯ ಏನು, ಅದು ಹಿಂಗಾಗಿದೆ, ಯಾರಪ್ಪ ಅದು ಮಂಕಾಳಿ ಬಂದಿದ್ದಾರೆ, ಅವ್ರು ಬಂದಿದ್ದಾರೆ, ಇವ್ರು ಬಂದಿದ್ದಾರೆ, ಇವಾಗೆ ನಿಮ್ಮ ಕುಲದೈವ ಬಂದು ನನ್ನ ಕಿವಿನಲ್ಲಿ ಏನ್ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಅಂತ ಕಿವಿ ಒಳಗಡೆ ಬಂದು ಹೇಳ್ತಾರೆ. ಅಲ್ಲೆಲ್ಲೂಯ. ಸುಳ್ಳು. ಯೇಸು ಸ್ವಾಮಿ ಬಂದು ಮಾತಾಡೋದು, ಬೈಬಲ್ನಲ್ಲಿ ಏನಿದೆಯೋ ಅದೇ ಯೇಸು ಸ್ವಾಮಿ. ಅದು ಅರ್ಥ ಮಾಡ್ಕೊಂಡು ನಡೆಯಬೇಕಂತ ನಮಗೆಲ್ಲ ಜ್ಞಾನವನ್ನು ಕೊಟ್ಟಿದ್ದಾರೆ. ಇನ್ನು ಪ್ರತ್ಯೇಕ ಬಂದು ನಾನು ಯೇಸು ಸ್ವಾಮಿ, ಸ್ಕೂಲ್ನಲ್ಲಿ ಬಂದು ಮಕ್ಕಳು ಹೊಡಿತಾರೆ ಅಂತ ಹಂಗ ಸಾರ್ ನಾನು ಯೇಸು ಸ್ವಾಮಿ, ನನ್ನ ಮಾತು ನೀವು ಕೇಳಬೇಕು, ಎಲ್ಲ ತಪ್ಪು. ಆ ಕಾಲ ಹೋಯಿತು. ಆ ಕಾಲ ಏನಂದ್ರೆ ಆವಾಗ ಬೈಬಲ್ ಬಗ್ಗೆ ಯಾರು ಗೊತ್ತಿಲ್ಲ, ಓದೋರು ಇರಲ್ಲ, ಯಾರೋ 100 ಜನ ಇದ್ರು, ಅದರಲ್ಲಿ 1-2 ಓದಿರೋರು ಅಷ್ಟೇ ತಾನೆ. ಇವಾಗ ಹಂಗಲ್ಲ, ಎಲ್ಲರೂ ಓದಿರೋರೆ. ಹಲ್ಲೆಲೂಯ. ಇವಾಗ ಏನಾಗಿದೆ ಗೊತ್ತಾ, ಜ್ಞಾನ ಉಳ್ಳಾಗಿದ್ದು ನಡೆದುಕೊಳ್ಳ್ರಿ. ಬೈಬಲಲ್ಲಿ ಬರ್ದಿದೆ, ಪಾವುರಮವಾಗಿವೆ ನಿಷ್ಕಪಟಗಳಿಗಿ
పాము వల్ల ಜ್ಞಾನಮ ಕಲಿಗೆ ನಡೆಸ್ಕೊಂಡ್ರಿ. ಅಲ್ಲೆಲ್ಲೂಯ್ಯ. ಪಾರವಳ್ಳವಾಗಿ ಹೆಂಗಿರ್ಬೇಕು? ಪರಿಶುದ್ಧವಾಗಿ. ಆವನಾಗೆ ಜ್ಞಾನವುಳ್ಳವಾಗಿ. ನೋಡ್ರಿ, ಆವಿಗೆ ಅದು ಕಿವಿಯೇ ಇರಲ್ಲ. ಅಲ್ಲೆಲ್ಲೂಯ್ಯ. ಆವಿಗೆ ಏನಿರಲ್ಲ? ಕಿವೇ ಇರಲ್ಲ. ಆದರೆ ಈ ಸೈಡ್ ಮನುಷ್ಯ ಬರ್ತಾ ಇದ್ದಾನೆ, ಹೆಂಗ ಬರ್ತಾ ಇದ್ದಾನೆ, ಎಲ್ಲಿ ಮಾತಾಡ್ತಾ ಇದ್ದಾನೆ ಕರೆಕ್ಟಾಗಿ ಕಂಡಿಡ್ತಾನೆ. ಹೆಂಗ? ಜ್ಞಾನದಿಂದ, ಸ್ಮೆಲ್ಲಿಂದ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಅದೇ ರೀತಿಯಲ್ಲಿ ನಾನು ನೀನು ಬೈಬಲ್ ಇಟ್ಕೊಂಡಿರೋ, ನೀನು ಓದ್ತಿರೋ ನಾನು ಏನು ಮಾಡಬೇಕು ಗೊತ್ತಾ? ಹೆಂಗ ನಡೀಬೇಕು, ಹೆಂಗಿರ್ಬೇಕು, ಏ ರೂಟ್ನಲ್ಲಿ ಮುಂದೆ ಹೋಗ್ಬೇಕಂತ ಜ್ಞಾನದಿಂದ ನಡ್ಕೊಳ್ಳೋ ಮಕ್ಕಳಾಗಿರ್ಬೇಕು ನಾವು. ಹಲ್ಲೆಲೂಯಾ. ನೋಡ್ರಿ, ಪೌಲಿಗೆ 2 ರೂಟ್ ಸಿಕ್ಕಿತ್ತು. ಒಂದು ರೂಟು ಅನೇಕ ಜನರ ಹಿಂಸೆ ಮಾಡೋ ರೂಟು, ಇನ್ನೊಂದು ರೂಟು ತಾನೇ ಹಿಂಸೆ ಒಂದು ರೂಟ್. ಹಲ್ಲೆಲೂಯಾ. ಒಂದು ರೂಟ್ನಲ್ಲಿ ಪೌಲ ಅನೇಕ ಜನರಿಗೆ ಏನ್ ಮಾಡ್ತಾ ಇದ್ದ? ಹಿಂಸೆ ಕೊಡ್ತಾ ಇದ್ದಾನೆ. ಒಂದು ರೂಟು ಎಲ್ಲರೂ ಸೇರಿ ಇವ್ರಿಗೆ ಹಿಂಸೆ ಕೊಡೋಕೆ ಶುರು ಮಾಡಿದ್ರು. ಹಲ್ಲೆಲೂಯ. ಆದ್ರೆ ಪೌಲ ಅಂತಾರೆ, ಅದಕ್ಕಂತ ಇದೇ ಶ್ರೇಷ್ಠ ಅಂತ. ಹಲ್ಲೆಲೂಯ. ಇದಕ್ಕಂತ ನಾನು ಹಿಂಸೆ ಕೊಡೋದಲ್ಲ, ನನಗೆ ಹಿಂಸೆ ಕೊಡೋದೇ ಶ್ರೇಷ್ಠ. ಹಲ್ಲೆಲೂಯ. ದಿನಕ್ಕೆ ನನಗೆ ಒಂದು ಮಾತು ಹೇಳ್ತಾನೆ ಪೌಲ. ಏನಂತಾನೆ ಗೊತ್ತಾ? ನಾನು ಬಡತನದಲ್ಲಿ ಇದ್ದು ನೋಡ್ಬಿಟ್ಟಿದ್ದೀನಿ, ಊಟ ಇಲ್ಲದಲ್ಲಿ ನಾನು ನೋಡಿದ್ದೀನಿ, ಬಟ್ಟನೂ ಇಲ್ಲ ನನಗೆ. ಆ ಜೀಪ್ನಲ್ಲಿ ಅವನೆಂತಾನೆ ಪೌಲು, ಒಂದು ದಿನವೆಲ್ಲ ಅಲ್ಲೆಲ್ಲೂಯ್ಯ, ಒಂದು ಬಾಯಿ ನನ್ನ ಸಾಯಿಸ್ತಾನೆ ಅಂದ್ಕೊಂಡು ನನ್ನ ಶಿಶುರೆಲ್ಲ ಕಟ್ಟಿ ಬಾಯಿ ಒಳಗಡೆ ಇಳಿಸ್ಬಿಟ್ಟಿದ್ದಾನೆ. ಅಲ್ಲೆಲ್ಲೂಯ್ಯ. ತುಂಬ ಆಳವಾಗಿರೋ ಬಾಯಿ ಒಳಗಡೆ ಏನು ಮಾಡಿದ್ದಾರೆ? ಇಳಿಸ್ಬಿಟ್ಟಿದ್ದಾರೆ. ಒಂದು ಪಗಲು, ಒಂದು ರಾತ್ರಿ, ಒಂದು ಪಗಲು ಅಲ್ಲೇ ನಿವಸಿಸಿದೆ. ಊಟನೂ ಇಲ್ಲ. ಅಲ್ಲೆಲ್ಲೂಯ್ಯ. ಕರುಗತ್ತಲ ಪಕ್ಕದಲ್ಲಿ ಆವಿದೆ ಗೊತ್ತಿಲ್ಲ, ಇಲ್ಲ ಇದು ಏನಿದೆ ಅಂತ ಗೊತ್ತಿಲ್ಲ. ಅಲ್ಲೆಲ್ಲೂಯ್ಯ. ಅಲ್ಲೇ ಕೂತ್ಕೊಂಡಿದ್ದೀನಿ. ಅಲ್ಲಿ ಒಂದೇ ಗೊತ್ತಿದೆ ನನಗೆ ಯೇಸು. ಅಲ್ಲೆಲ್ಲೂಯ್ಯ. ಯಾಕಪ್ಪ ಇವ್ರಿಗೆ ಇಷ್ಟೊಂದು ಹಿಂಸೆ ಅಂತ ಕೇಳಿಬೋದು. ಯಾಕಂದ್ರೆ ದೇವ್ರ ಮಕ್ಕಳೇ, ನನ್ನ ದೊಡ್ಡವನು ಆಗಬೇಕು ಅನ್ಕೊಂಡಿದ್ದೆಲ್ಲ ಮಾಡಿಲ್ಲ. ಅವರು ಏನು ಮಾಡಿಲ್ಲ ಹೇಳ್ರಿ? ಅಲ್ಲೆಲ್ಲೂಯ್ಯ. ನಾನು ದೊಡ್ಡವನಾಗಿರ್ಬೇಕು. ಅಲ್ಲೆಲ್ಲೂಯ್ಯ ಹೇಳ್ರಿ. ನಾನು ಕೈ ಇಟ್ಟಿದ್ರೆ ಅನೇಕ ಜನ ಬಿದ್ದೋಗಬೇಕು ಅಂತ ಅದಕ್ಕೋಸ್ಕರ ಮಾಡ್ಬೇಕಂತ ನಾನು ಮಾಡಿದ್ದೇನ? ಯಾಕೆ ಮಾಡಿದ್ದಾರೆ ಇದೆಲ್ಲ ಹೇಳ್ರಿ? ಯಾಕೆ ಮಾಡಿದ್ದಾರೆ? ದೇವ್ರ ಸಿತ್ತ ನೆರವೇರಬೇಕು. ಅಲ್ಲೆಲ್ಲೂಯ್ಯ. ಮನುಷ್ಯನ ಸಿತ್ತಲ್ಲ. ಈ ಲೋಕದಲ್ಲಿ ಮನುಷ್ಯರ ಸಿತ್ತ ಹೆಂಗಿದೆ ಗೊತ್ತಾ? ನನ್ನ ಕಾಲು ಹಿಡಿದ ತಕ್ಷಣ ಅನೇಕ ಜನ ಬಿದ್ದೋಗ್ಬೇಕು. ನಾ ಕೈ ಇಟ್ಟಿದ್ರೆ ಬಿದ್ದೋಗ್ಬೇಕು, ನಾ ಕಾಲಿಟ್ಟಿದ್ರೆ ಬಿದ್ದೋಗ್ಬೇಕು. ಅಲ್ಲೆಲ್ಲೂಯ್ಯ. ನಾನು ಪ್ರಾರ್ಥನೆ ಮಾಡಿದ್ರೆ ಮಾತ್ರ ದೇವ ಹೋಗ್ಬೇಕು, ಇನ್ನೊಬ್ಬರು ಪ್ರಾರ್ಥನೆ ಮಾಡಿದ್ರೆ ಹೋಗ್ಬಾರ್ದು. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ. ಬಂದಿದೆ ತಾನೇ? ಅಲ್ಲೆಲ್ಲೂಯ್ಯ. ನೋಡಿದ್ದೀನಿ, ನಾನು ಕೇಳಿದ್ದೀನಿ, ನೋಡಿದ್ದೀನಿ, ನಾನು ಅನುಭವಿಸಿದ್ದೀನಿ ಈ ಒಂದು ವೇದನೆ ಅಲ್ಲ. ಅಲ್ಲೆಲ್ಲೂಯ್ಯ. ಒಂದು ಜಾಗದಲ್ಲಿ ಹೋಗಿದ್ದೀವಿ ದೇವ್ರ ಮಕ್ಕಳೇ. ಒಂದು ತಾಯಿಗೆ ದೇವ ಇಳಿಸಿದ್ವಿ. ನಾವು 3 ಬೀದಿಗೆ ಆಚೆ ಇರುವಾಗಲೇನೆ ಇನ್ನೊಬ್ಬ ವ್ಯಕ್ತಿ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಾವು 3 ಬೀದಿ ಆಚೆ ಬರ್ತಾ ಇರುವಾಗ ಆ ದೆವ್ವ ಅಂತದೆ, ನಿನ್ನ ಪ್ರಾರ್ಥನೆ ನಿಲ್ಲಿಸು, ಸೈಕಲ್ ಮೇಲೆ ಇಬ್ಬರು ಬರ್ತಾ ಇದ್ರೆ ಅವ್ರು ಬರಬಾರ್ದು ಅಂತ ಹೇಳು ಅಂತ ಹೇಳ್ತದೆ. ಇಲ್ಲಿ ಪ್ರಾರ್ಥನೆ ಮಾಡೋನ ಜೊತೆಗೆ ಹೇಳ್ತದೆ, ನಿನ್ನ ಪ್ರಾರ್ಥನೆ ನಿಲ್ಲಿಸು ಸಾಕು, ಸೈಕಲ್ ಮೇಲೆ ಬರ್ತಾ ಇದ್ದಾನೆ ಇಬ್ಬರು, ಅವ್ರು ಬರಬಾರ್ದು ಅಂತ ಹೇಳು. ಅಲ್ಲೆಲ್ಲೂಯ್ಯ. ಅರ್ಥ ಆಗಿಲ್ಲ ನಮಗೆ. ಯಾರು ಬರ್ತಾ ಇದಾರೆ ಅವ್ರಿಗೂ ಅರ್ಥ ಆಗಿಲ್ಲ. ಯಾರು ಬರ್ತಾ ಇದಾರೆ? ಎಲ್ಲ ಬರ್ತಾ ಇದ್ದಾರೆ. ಕಷ್ಟಪಟ್ಟು ಬೇರೆ ಸೂರಿಸ್ಕೊಂಡು ಬರ್ತಾ ಇದೀವಿ ನಾವು ಇಬ್ಬರು ಸೈಕಲ್. ಅಲ್ಲೆಲ್ಲೂಯ್ಯ. ಯಾರು ಗೊತ್ತಾಗಿದೆ? ನಾವ್ ಯಾಕೆ ಬರ್ತಾ ಇದೀವಿ ಗೊತ್ತಾ? ಅದು ವಿಗ್ರಹಾರಾಧ ಇರೋ ಏರಿಯಾ. ಒಬ್ಬ ಬೆದರ ಹೋಗಿದ್ದಾನೆ, ಇವನು ಹೋಗಿ ಏನನ್ನು ಮಾಡಿಬಿಟ್ಟು ಅದು ಕಿರ್ಚಿ, ಅದು ಎಲ್ಲರೂ ಗೊತ್ತಾಗಿದೆ ಮತ ಮಾರಿ ಮಾಡ್ತಾ ಇದ್ದಾರೆ ಅನ್ಕೊಂಡು ಅವ್ರ ಕೇಸಿಂಗ್ ಆಗ್ತಾರಂತ ಬೇಗ ಬರ್ತಾ ಇದೀವಿ ನಾವು. ಇವ್ರು ಮುಂದೆ ಹೋಗಿ ಎಲ್ಲ ಟ್ರೈ ಮಾಡ್ತಾ ಇದ್ದಾರೆ, ಪಾಪ ಪ್ರೇಯರ್ ಮಾಡ್ತಾ ಇದ್ದಾರೆ. ಯಾವಾಗ ನೀನು ನಿಲ್ಲಿಸು ಅಂದ ತಕ್ಷಣ ಅವ್ರ ಪ್ರೇಯರ್ ನಿಲ್ಲಿಸ್ಬಿಟ್ಟು ಸೈಕಲ್ ಹಾಕೊಂಡು ಹೊಂಟೋದ.
ನಾ ಬಂದೆ. ಎಲ್ಲಿಪ್ಪ ಅವರು ಹೊಂಟೋದ್ರು. ಏನು ಬರಬೇಡ ಅಂತ ಅವ್ರ ಜೊತೆಗೆ ಹೇಳಿದ್ದೀನಿ ನಾನು. ಯಾಕೆ ಬಂದಿದ್ದೀರಿ ನೀವು ಅಂತ ಹೇಳ್ತಾ ಇದ್ದಾರೆ ನಮ್ಮ ಜೊತೆಗೆ. ಅಲ್ಲಲ್ಲಯ್ಯ, ಕೋಪ ಅಂದರೆ ಕೋಪ ಅಲ್ಲ ನನಗೆ. ನಿಜವಾಗ್ಲೂ ಯಾರಾಗ ದೆವ್ವ ಇಟ್ಕೊಂಡು ನಮ್ಮ ಜೊತೆ ಮಾತಾಡಿದ್ರೆ ತುಂಬ ಕೋಪ ಬಂದು ಬಿಡ್ತದೆ. ಅದು ಮಾತಾಡೋ ಯೋಗ್ಯ ಇಲ್ಲ ನನಗೆ. ನನ್ನ ಜೊತೆ ಮಾತನಾಡಬಾರ್ದು ಅಂತೀನಿ. ಯಾರ ಜೊತೆ ಮಾತಾಡ್ಕೋ ನನಗೆ ಬೇಡ. ನನ್ನ ಜೊತೆ ಮಾತನಾಡೋಕೆ ಯೋಗ್ಯತೆ ನಿನಗೆ ಇಲ್ಲ. ಅಲ್ಲಲ್ಲಯ್ಯ, ಓಕೆ, ಸಬ್ಜೆಕ್ಟ್ ಬೇರೆ. ಯಾಕಂದ್ರೆ ದೇವ್ರ ಮಕ್ಕಳೇ, ಇಲ್ಲಿ ನೋಡ್ರಿ, ನಾವೆಲ್ಲ ಹೆಂಗೆ ಬದಲಾಗಿಬಿಟ್ಟಿದ್ದೀವಿ ಗೊತ್ತಾ? ಹೆಂಗೆ ಬದಲಾಗಿಬಿಟ್ಟಿದ್ದ? ಹೋಗಬೇಕಾಗಿ ಒಂದು ರೂಟ್ ಬಿಟ್ಟು ಬೇಕಾಗಿಲ್ಲ ರೂಟ್, ಆ ರೂಟ್ ಹುಡ್ಕೊಂಡಿದ್ದೀವಿ ನಾವು. ಅಲ್ಲಲ್ಲಯ್ಯ, ನಮಗೂ ನೋಡ್ರಿ, ಯೇಸು ಸ್ವಾಮಿ ಒಂದು ರೂಟ್ ತೋರಿಸಿದ್ದಾನೆ. ಈ ರೂಟ್ನಲ್ಲಿ ಎಲ್ಲ ಬರ್ತದೆ ನಿಮಗೆ. ಈ ರೂಟ್ನಲ್ಲಿ ದಾನ ಬರಲ್ಲ, ಹಣ ಬಗ್ಗೆ ಮಾತಾಡಿಲ್ಲ. ಎಲ್ಲ ಕಷ್ಟ, ನಿಂದೆ, ಅವಮಾನ, ಹೊಡಿತಾರೆ, ಎಲ್ಲ ಮಾಡ್ತಾರೆ. ಆದರೂ ಇದೇ ರೂಟ್ನಲ್ಲಿ ನೀನು ಓಡಬೇಕಂತ ಯೇಸು ಹೇಳಿದ್ರೆ ನನಗೆ ಬೇಕಾಗಿಲ್ಲ. ಈ ರೂಟ್ ನನಗೆ, ಇನ್ನೊಂದು ರೂಟ್ ನನಗೆ. ಈ ರೂಟ್ನಲ್ಲಿ ನಾನು ಹೋಗಿದ್ರೆ ಕಾಲಿಟ್ಟಿದ್ರೆ ದೇವ ಬಿದ್ದು ಹೋಗುತ್ತಾನೆ. ಅಲ್ಲೆಲ್ಲೂಯ್ಯ, ದೇವ್ರ ಸ್ತೋತ್ರ. ಅಂದರೆ ಅವ್ರ ಬಗ್ಗೆ ನಮಗೆ ಬೇಕಾಗಿಲ್ಲ, ನಮ್ಮ ಬಗ್ಗೆ ಮಾತಾಡ್ತಾ ಇದ್ದೀನಿ. ದೇವ್ರ ಮಕ್ಕಳೇ ನೋಡ್ರಿ, ನಮ್ಮ ಜೀವಿತ ಕಟ್ಟಿಕೊಳ್ಳೋಕೆ ನಮ್ಗೆ ಬೇಕಾಗಿರೋದು 2 ರೂಟ್ನಲ್ಲಿ. ಮುಖ್ಯವಾದ ಅಂಶ ಏನು ಗೊತ್ತಾ? ನಮಗೆ ದೇವರು ಏನು ರೂಟ್ ಕೊಟ್ಟಿದ್ರು ಅದು ಹುಡ್ಕೋದೆ ನಮ್ಮ ವಿಷಯ. ಅಲ್ಲಲ್ಲೂಯ್ಯ, ಅಲ್ಲಲ್ಲೂಯ್ಯ. ಆದರೆ ನಾವೇನು ಮಾಡ್ತೀವಿ ಗೊತ್ತಾ? ನಮಗೆ ಹೋಗಬೇಕಾಗಿರೋ ರೂಟ್ ಬಿಟ್ಟು ಹೋಗಬಾರ್ದು ಅನ್ನೋ ಇರೋ ರೂಟ್ನಲ್ಲೇ ಓಡಾಡ್ತಾ ಇರ್ತೀವಿ. ಅಲ್ಲೆಲ್ಲೂಯ್ಯ. ಆ ರೂಟ್ ನೋಡೋಕೆ ಹೈವೇ ನೋಡೋಕೆ ಒಳ್ಳೆ ಕಾಣಿಸ್ತದೆ. ಈ ರೂಟ್ನಲ್ಲಿ ಹೋಗಿದ್ರೆ ಕಲ್ಲಿರ್ತದೆ, ಮುಳ್ಳಿರ್ತದೆ. ಆದರೆ ಇದರಲ್ಲಿ ಓಡೋಕೆ ಇಷ್ಟ ಇಲ್ಲ. ಹೈವೇ ತಕ್ಕನ ಹೊರಟೋಗ್ಬೋದು, ಅರ್ಬೋದು ಅನ್ಕೊಂಡು ಹೋಗ್ತಾ ಇರ್ತೀವಿ. ಅಲ್ಲೆಲ್ಲೂಯ್ಯ. ದೇವ್ರ ಮಕ್ಕಳೇ, ಪೌಲಕ್ಕೆ ಅಷ್ಟೊಂದು ಕಷ್ಟ ಬಂತು. ದುಡ್ಡಿಲ್ಲ ಪೌಲ ಹತ್ರ, ತುಂಬ ಇದೆ. ಆವಾಗಲೇ ಕೋಟ್ಯಾಧಿಪತಿ. ಯಾರಪ್ಪ? ಪೌಲ ಕೋಟ್ಯಾಧಿಪತಿ. ಎಷ್ಟು ಹಣ ಇದೆ ಅವ್ರ ಹತ್ರ. ಆವಾಗಲೇ ಏನು ಮಾಡಿದ? ಎಲ್ಲ ಬೇಕಾಗಿಲ್ಲ ನಮ್ಗೆ ಬಿಟ್ಟು. ದೇವರಿಗಂತ ಏನು ಹೆಚ್ಚಾಗಿ ಬೇಡ ನನಗೆ. ಯಾಕಪ್ಪ? ನನಗೆ ದೇವರಿಗಂತ ಏದು ಹೆಚ್ಚು ಅಲ್ಲವೇ ಅಲ್ಲ. ಅಲ್ಲಲ್ಲಯ್ಯ, ಏನು ಮಾಡಿದ? ಎಲ್ಲ ಬಿಟ್ಟಿದ್ದ. ಇನ್ನೇನು ಮಾಡಿದ? ಪೌಲ ಒಬ್ಬನೇನಾ? ಹೇಳ್ರಿ, ಪೌಲ ಎಷ್ಟು ಜನ? ಹೇಳ್ರಿ ಅಮ್ಮ, ಪೌಲಿಗೆ ಎಷ್ಟು ಜನ? ಪೌಲ ಒಬ್ಬನೇನಾ ಮಗ? ಒಬ್ಬನೇನಾ? ಅಣ್ಣ ತಮ್ಮ ಇದ್ದಾರ? ತಂಗಿ ಇದ್ದಾರ? ಎಷ್ಟು ಜನ ಇದ್ದಾರೆ? ಅಲ್ಲಲ್ಲಯ್ಯ, ಇದ್ದಾರ? ಇಲ್ಲ. ಸೇವೆ ಬಂದು ಹೋಗಬೇಕಾಗಿರೋ ರೂಟ್ ಬಂದ ತಕ್ಷಣ, ದೇವರು ಕರೆದ ತಕ್ಷಣ, ಮತ್ತೆ ಯಾವಾಗಾದರೂ ಸರಿ, ನನ್ನ ಮನೆ ಇದೆ, ನನ್ನ ಬಾಗಿಲಿದೆ, ನನ್ನ ತಂದೆ ಇದೆ, ನನ್ನ ಚಿಕ್ಕಪ್ಪ ಇದ್ದಾನೆ, ಚಿಕ್ಕಮ್ಮ ಇದ್ದಾನೆ, ನಾನು ಮತ್ತೆ ಇದರಲ್ಲಿ ಬಿಟ್ಟು ಹೋಗಿ ನೋಡ್ಕೊಂಡು ಬರ್ತೀನಿ. ಯಾವಾಗಾದ್ರೂ ಮಾತಾಡಿದಾರಾ? ಅಲ್ಲೆಲ್ಲೂಯ್ಯ. ಜಾಗದಲ್ಲಿ ಮೊಳಕಾಳಾಗಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಒಂದು ವ್ಯಕ್ತಿ ಬಂದು ಕನಸಿನಲ್ಲಿ ಇರ್ತಾನೆ, ನಮ್ಮ ಊರಿಗೆ ಬನ್ರಿ ಅಂತ ಕರೀತಾ ಇರ್ತಾನೆ. ಆವಾಗ ಅರ್ಥ ಆಗುತ್ತೆ, ಇವನು ಎಲ್ಲಿಗೆ ಹೋಗ್ಬೇಕು? ಬೇರೆ ಊರಿಗೆ ದೇವ್ರು ಕಳಿಸ್ತಾ ಇದ್ದಾರೆ ಅಂತ. ಸರಿ ಹೋಗಿ ಅಂತ ಅಲ್ಲಿಗೆ ಹೋಗ್ತಾನೆ. 2 ವರ್ಷ ಪ್ರಾರ್ಥನೆ ಮಾಡ್ತಾನೆ. ಎಷ್ಟು ವರ್ಷ? ಒಬ್ಬರ ರಕ್ಷಣೆ ಬಂದಿಲ್ಲ ಅನ್ಕೊಂತಾನೆ. ನಾನು ಮಾಡಿರೋ ಪ್ರಯಾಸ ಎಲ್ಲ ವ್ಯರ್ಥವಾಗಿ ಹೋಯಿತೇನೋ ಅಂತ ಹೃದಯದಲ್ಲಿ ಅನ್ಕೊಂತಾನೆ. ಇದು ಹೋಗಿದೆ, ವ್ಯರ್ಥವಾಯಿತು, 2 ವರ್ಷ ವ್ಯರ್ಥವಾಯಿತು ಅನ್ಕೊಂತ ಇದ್ದಾನೆ. ಅಲ್ಲಲ್ಲೂಯ್ಯ. ಅಲ್ಲಿ ಅವ್ರೇನು ಮಾಡ್ತಾರೆ? ಕಲ್ಲು ತಗೊಂಡು ಹೊಡಿತಾರೆ, ಮುಖದ ಮೇಲೆ ಉಗಿತಾರೆ. ಅವ್ರೇನು ಮಾಡ್ತಾರೆ? ಮನೆಗೆ ಹೋಗಿ ಒಂದ್ಸಾರಿ ಬರ್ತೀನಿ ಅಂತ ಅನ್ಕೊಂಡಿಲ್ಲ. ಏನು ಅನ್ಕೊಂಡಿದ್ದಾನೆ? ಕಲಿಸಿದ್ದಾನೆ ದೇವರು ಸಾಯೋ ಗುಣದಲ್ಲಿ. ಅಲ್ಲಲ್ಲೂಯ್ಯ, ಅಲ್ಲಲ್ಲೂಯ್ಯ, ಅಲ್ಲಲ್ಲೂಯ್ಯ. ಸಭೆಗಳ ಮೇಲೆ ಅವ್ರು ಏನು ಮಾಡಿಲ್ಲ? ಸಭೆ ಇದೆ, ಸಭೆ ಇದ್ದರೆ ಅವ್ರು ನಮ್ಮನ್ನು ಪೋಷಣೆ ಮಾಡ್ತಾರೆ ಅನ್ಕೊಂಡಿಲ್ಲ. ನನ್ನ ಕಾಲು ಕೈ ಇದೆ, ಕೆಲಸ ಮಾಡ್ತೀನಿ, ಊಟ ಮಾಡ್ತೀನಿ, ಸೇವೆ ಮಾಡ್ತೀನಿ. ಅಲ್ಲಲ್ಲೂಯ್ಯ. ನನ್ನ ಕಾಲು ಕೈ ಇದೆ, ಏನು ಮಾಡ್ತೀನಿ? ಕೆಲಸ ಮಾಡ್ತೀನಿ. ನನ್ನ ಕೈಲಿ ಇಷ್ಟ ಆಗುತ್ತೆ ಅಷ್ಟೇ. ಸಂಪಾದನೆ ಮಾಡೋಕಲ್ಲ, ಊಟ ಮಾಡೋಕೆ ಮಾತ್ರ. ಏನು ಮಾಡ್ತೀನಿ ಮಲ್ಲಿ? ನಾನು ಸೇವೆ ಮಾಡ್ತೀನಿ. ಅಲ್ಲಲ್ಲೂಯ್ಯ. ಅವ್ರು ಅಂತಾರೆ,
ಸುವಾರ್ಥ ಸಾರಲ್ಲ ಅಂದ್ರೆ ನನಗೂ ದೊಡ್ಡ ಶ್ರಮ ಅಂದ್ರೆ ಏನಂತಾರಪ್ಪ, ಶ್ರಮೆ, ದೊಡ್ಡ ಕಷ್ಟ. ಅಲ್ಲೆಲ್ಲೂಯ್ಯ. ಏಸನ್ನ ಅಂತಾರೆ, ಸತ್ತು ಪಾಪ ಆಂಡ ದೇವ್ರ ಹತ್ರ ಹೊಂಟೋಗಿದ್ದಾರೆ, ಅವ್ರು ಅಂತಾರೆ ಒಂದು ಮಾತು, ನಾನು ಸುವಾರ್ಥ ಸಾರಲ್ಲ ಅಂದ್ರೆ ಆವತ್ತು ಊಟ ಮಾಡೋಕೆ ಯೋಗ್ಯನೇ ಅಲ್ಲ ನಾನು. ಅಲ್ಲೆಲ್ಲೂಯ್ಯ. ಏನಲ್ಲ, ಯಾರಲ್ಲಪ್ಪ ನಾನು? ಯೋಗ್ಯನಲ್ಲ ನಾನು. ಸುವಾರ್ಥ ಸಾರ ನಾನು ಸಾರಿಲ್ಲ ಅಂದ್ರೆ, ಒಬ್ಬರಿಗಾದ್ರೂ ಸಾರಿಲ್ಲ ಅಂದ್ರೆ ನಾನು ಯೋಗ್ಯನ ಅಲ್ಲಿವೇ ಅಲ್ಲ. ಅಲ್ಲೆಲ್ಲೂಯ್ಯ. ನಾವು ಇವಾಗ ಅದೇ ವಾಕ್ಯ ನಮ್ಮ ಮುಂದೆ ಇಟ್ಟಿದ್ರೆ, ಆ ವ್ಯಕ್ತಿಗಳು ನಮ್ಮ ಮುಂದೆ ಇಟ್ಕೊಂಡ್ರೆ ನಾವೇನಾಗಿದ್ವಿ? ಅಲ್ಲೆಲ್ಲೂಯ್ಯ. ವ್ಯರ್ಥವಾಗಿ ಸಮಯನೂ ವ್ಯರ್ಥ ಉದ್ದ. ದೇವರಂತಾರೆ ಸಮಯ ಸ್ವಲ್ಪನೇ ಇದೆ, ವ್ಯರ್ಥವಾಗಿ ಹೋಗ್ಬೇಕು, ಬಿಡಬೇಡ್ರಿ ಅಂತ. ಸಮಯ ಸ್ವಲ್ಪನೇ ಇದೆ, ವ್ಯರ್ಥವಾಗಿ ಬಿಡಬೇಡ್ರಿ ಅಂತಾರೆ. ನಾವೇನ್ ಮಾಡ್ತೀವಿ? ಏನ್ ಮಾಡ್ತೀವಪ್ಪ? ಹೆಚ್ಚಾಗಿ ಅರ್ಧ ಮಾಡ್ತಾನೆ. ಹಲ್ಲೆಲೂಯ. ದೇವ್ರ ನಾಮ. ನೋಡ್ರಿ, ನಿಮ್ಗೆ ಉದಾಹರಣೆ ಹೇಳ್ಬೇಕಂತ ದೇವ್ರು ಹೇಳ್ತಾ ಇದ್ದಾರೆ. ಇವಾಗ ಸರಿ ಉದಾಹರಣೆ ಮಾತ್ರ, ವಾಕ್ಯ ಕೊಟ್ಟಿಲ್ಲ, ವಾಕ್ಯ ಎಲ್ಲ ಏನಿಲ್ಲ, ಉದಾಹರಣೆ ಹೇಳ್ತಾ ಇದ್ದಾರೆ. ಯಾಕಂದ್ರೆ ತುಂಬಾ ವಾಕ್ಯ ಕೇಳ್ತಿದೀವಿ ನಾವು, ಬದಲಾಗಲ್ಲ. ನಾವೇನ್ ಮಾಡಲ್ಲ, ಬದಲಾಗೋ ಜನ ಅಲ್ಲ ನಾವು. ಹೆಂಗಾಗಿದ್ದೀವಿ ಗೊತ್ತು, ನಾವು ಬೆಟ್ಟದ ಮೇಲೆ ನೋಡ್ರಿ ದೊಡ್ಡ ದೊಡ್ಡ ಕರ್ರವಾಗಿದೆ ಬಂಡೆ ಇರ್ತಾರೆ ನೋಡಿ, ಅಂತ ಹೃದಯ ಉಳ್ಳವರು ನಾವೆಲ್ಲ. ಯಾಕಂದ್ರೆ ವಾಕ್ಯ ಕೇಳ್ತೀವಿ, ವಾ ಎಷ್ಟು ಒಳ್ಳೆಗಿದೆ ವಾಕ್ಯ ಅಂತೀವಿ, ಬಾಯಿ ಬಿಟ್ಟು ಅಂತೀವಿ, ಇಲ್ಲ ಅಂತ ಹೇಳ್ತಾ ಇದ್ದೀವಿ. ವಾಕ್ಯಾನುಸಾರವಾಗಿ ನಡೀತಾ ಇದೀಯಾ? ನಾನು ನಡೆಯ. ಅಲ್ಲಲ್ಲಿಯ ಅದಿಷ್ಟ ಇಲ್ಲ ನನಗೆ, ಆದ್ರೆ ವಾಕ್ಯ ಮಾತ್ರ ಒಳ್ಳೆಗಿದೆ, ಸೂಪರ್ ಆಗಿದ್ದೀವಿ, ಏನ್ ಮಾಡ್ತೀವಿ? ಅಲ್ಲೆಲ್ಲೂಯ್ಯ. ಯಾಕೆ ನಿಮಗೆ ಹೇಳ್ತಾ ಇದ್ರೆ, ವಾಕ್ಯ ದೇವರು ಮಾತನಾಡೋ ಮಾತು. ಅಲ್ಲೆಲ್ಲೂಯ್ಯ. ನೋಡ್ರಿ, ಪೌಲ 2 ರೂಟ್ನಲ್ಲಿ 1 ರೂಟ್ ಒಳ್ಳೆ ರೂಟ್ ಎಣಿಸ್ಕೊಂಡು ನಡೆದು ಹೊಂಟೋಗ್ತಾ ಇದ್ದಾನೆ. ನಮ್ಮ ಮಧ್ಯದಲ್ಲೂ ಇವಾಗ ಇದ್ದಾನೆ. ಅಲ್ಲೆಲ್ಲೂಯ್ಯ. ಯೇಸನ ಸತ್ತೋಗಿದ್ದಾರೆ. ಎಲ್ಲ ಪ್ರಸಂಗದಲ್ಲಿನೂ ಯೇಸನ ಬಗ್ಗೆ ಬರೀತಾ ಇರ್ತಾರೆ. ನಾಳೆ ನೀನು ನಾನು ಸತ್ತೋಗ್ತೀನಿ, ಇಲ್ಲಿ ಯಾರು ಇರಲ್ಲ, ಶಾಸ್ತ್ರಿಕ ಇರಲ್ಲ, ಇದು ಬಿಡ ಅನ್ಕೋಬೇಡ್ರಿ, ಸತ್ತೋಗ್ತೀನಿ. ನಿನ್ನ ಬಗ್ಗೆ ಯಾರಾದ್ರೂ ಬಾ ಅಕ್ಕಯ್ಯ ಇಂಥ ಸೇವೆ ಮಾಡಿದರಪ್ಪ ಬರೀತಾರ. ಸುವಾರ್ಥ ಹೆಂಗ್ ನಡೆದ್ರು ಗೊತ್ತಾ? ಸುವಾರ್ಥ ಹೇಳ್ತಾರ. ಅಲ್ಲೆಲ್ಲೂಯ್ಯ. ಯಾಕಂದ್ರೆ ದೇವ್ರ ಮಕ್ಕಳೇ, ಮನುಷ್ಯರು ದೂರದಲ್ಲಿ, ಇವಾಗ ನಾ ಹೇಳ್ತೀನಿ, ನಾವು ನಮ್ಮ ಮಿಸ್ಸಸ್ ಜೊತೆ ಕೂತ್ಕೊಂಡು ಮಾತನಾಡ್ತಾ ಇರುವಾಗ ಅದೇ ಯೋಚನೆ ಬರ್ತದೆ. ನಾನು ಹೇಳ್ತೀನಿ, ಪಾಸ್ಟೇ ದೂರದಲ್ಲಿ, ಅಪ್ಪ ನಿನಗೆ ಒಳ್ಳೆ ಸೇವೆ ಇದೆ, ಒಳ್ಳೆ ಮಾಡ್ತಾ ಇದೀಯಾ, ಇನ್ನೂ ಕಷ್ಟಪಡು, ಇನ್ನೂ ಹೆಚ್ಚಿಸು ಅಂತಾರೆ ಅಲ್ಲಿಂದ. ನಾನು ಅಂತೀನಿ, ದೂರದಲ್ಲಿರೋರಿಗೆ ಏನು ಕಾಣಿಸ್ತದೆ? ಇಲ್ಲಿಗೆ ಬಂದು ನಮ್ಮ ಜೊತೆ ಕೂತ್ಕೊಂಡು ಮಾತಾಡಿ ಕರೆಕ್ಟಾಗ 1 ತಿಂಗಳು ನಮ್ಮ ಜೊತೆ ಇರುವಾಗ ನಮ್ಮ ಬಗ್ಗೆ ಅವ್ರಿಗೆ ಗೊತ್ತಾಗುತ್ತೆ. ಆವಾಗ ತೆಗಿತಾನೆ ಏನೋ ಒಂದು ಕೋಲು, ಇವಾಗ ಅಪ್ಪ ಒಳ್ಳೆಗಿದೆ ಅಂತಾನೆ. ಆವಾಗ ಏನು ಮಾಡ್ತಾನೆ, ಬಿಲ್ಟು ಕೋಲು ಏನೋ ಒಂದು ತೆಗೆದು ಏನು ಮಾಡ್ತಾರೆ, ರೈಲ್ವೆ ಸ್ಟೇಷನ್ 3 ಸುತ್ತು ಬರೋ ತನಕ ಬರ್ತಾನೆ. ದೂರ ಇರೋರಿಗೆ ಏನು ಗೊತ್ತಿರ್ತದೆ? ನಿಜ ತಾನೆ? ಇವಾಗ ಪಾಸ್ಟಲ್ಲಿ ಎಲ್ಲಿ ಹೋಗ್ತಾರೆ, ಒಳ್ಳೆ ಸೇವೆ ಮಾಡ್ತೀವಿ, ನಾವೇನು ಮಾಡ್ತೀವಿ, ಸಭೆ ಇದೆ, ಜನಗಳಿದೆ, ಒಳ್ಳೆಗಿದ್ದಾರೆ, ಅಪ್ಪ ಒಳ್ಳೆ ಸೇವೆ ಮಾಡ್ತಿದ್ದಾರೆ ಅಂತ ನಾವು ಏನು ಮಾಡ್ತೀವಿ, ಹೇಳ್ತೀವಿ, ಅಷ್ಟೇ ತಾನೆ. ಆದರೆ ಅವ್ರ ಪರಿಸ್ಥಿತಿ, ಅವ್ರು ಇರೋ ಸಿಚುವೇಶನು, ಅವ್ರು ಹೆಂಗಿದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರಾ, ಪ್ರಾರ್ಥನೆ ಮಾಡಲ್ಲ ಅಂತ ಅವ್ರ ಹತ್ರ ಹೋಗಿ 1 ತಿಂಗಳು ಕೂತ್ಕೊಂಡ್ರೆ ನಮ್ಗೆ ಏನಾಗುತ್ತೆ, ಗೊತ್ತಾಗತ್ತೆ. ನಿಜ ತಾನೇ? ದೇವ್ರ ಮಕ್ಕಳೇ, ಅನೇಕ ಜನರು ಅನ್ಕೋಬಹುದು, ಅಂದ್ರೆ ನಾ ಹೇಳ್ತಾರೆ ಸ್ವಲ್ಪ ಗೊತ್ತಿರೋ, ನಮ್ಗೆ ಗೊತ್ತಿರೋ ಪೇಟ್ರ್ ಅಂತ ಒಂದು ವ್ಯಕ್ತಿ ನಗರಕ್ಕೆ ಹೋಗಿದ್ದಾರೆ. ನಗರಕ್ಕೆ ಏನ್ ಮಾಡಿದ್ದಾರೆ, ಹೋಗಿದ್ದಾರೆ. ಅವ್ರ ಜೊತೆಗೆ ಇನ್ನೊಬ್ರು ಹೋಗಿದ್ದಾರೆ, 3 ಜನ ಇದ್ದಾರೆ ಅವ್ರ ಜೊತೆಗೆ. ಅವರು ಏನ್ ಮಾಡ್ತಾ ಇದಾರೆ, ದೊಡ್ಡ ಸೇವೆ ಮಾಡ್ತಾರೆ. ಫಸ್ಟ್ ಪೇಟ್ರ್ ದೊಡ್ಡ ಸೇವೆ ಮಾಡ್ತಾ ಇದ್ದಾರೆ, ನೆಕ್ಸ್ಟ್ ಅವ್ರ ಪಕ್ಕದಲ್ಲಿರೋರು ಇನ್ನೂ ದೊಡ್ಡ ಸೇವೆ ಮಾಡ್ತಾ ಇದ್ದಾರೆ. ನನ್ಗೆ ಫೋನ್ ಮಾಡೆಲ್ಲ ಕೇಳ್ತಾ ಇದ್ದಾರೆ ಪಾಪ. ನನಗೆ ಅದು ರಿಯಲ್ ನಡೆದಿರೋದು ಹೇಳ್ತಾ ಇದ್ದೀನಿ.
ನೀವು ದೊಡ್ಡ ದೊಡ್ಡ ಸೇವೆ ಮಾಡ್ತಾ ಇದ್ದಾರಪ್ಪ ನಿಮ್ಮ ಜೊತೆ. ಆ ಪಾಸ್ಟ್ ಅಂತಾರೆ ನಿಮ್ಗೇನಪ್ಪ, ನೀವು ಕೂತ್ಕೊಂಡು ಎಲ್ಲ ಮಾಡಿಬಿಡ್ಬೋದು. ಏನು ಮಾಡ್ಬೋದಪ್ಪ, ನೀವು ಕೂತ್ಕೋ, ನಿಮ್ಮ ಜೊತೆದಲ್ಲಿರೋ 3 ಜನ ಏನು ಮಾಡಿದೆ ಅದು ಮಾಡ್ಬಿಡ್ತಾರೆ. ಅಲ್ಲೆಲ್ಲೂಯಾ. ಓಕೆ, ಜನಗಳಿಗೆ ಏನಾಗಿ ಅವ್ರದ್ದು ದೂರದಲ್ಲಿದ್ದಾರೆ ಪಾಪ, ಓಕೆ ಸರಿ, ಅವ್ರು ದೂರದಲ್ಲಿರೋರು ಗೊತ್ತಾಗಲ್ಲ. ಪಕ್ಕದಲ್ಲಿ ಒಬ್ರು ಕೂತ್ಕೊಂಡಿದ್ದಾರೆ, ಅವ್ರನ್ನ ಹೆಂಗೆ ಮುಚ್ಚೋದು? ಈಸ್ವಾಮಿ ಪಕ್ಕದಲ್ಲಿದ್ದಾನೆ, ಅವನ ಹೆಂಗೆ ಮುಚ್ಚೋದು? ಅವ್ರು ಸರಿ ಅಂತ ಹೇಳ್ಬಿಡ್ಬೋದು. ಅವ್ರು ಬರ್ತಾರ ಒಂದು ಮೀಟಿಂಗ್ ಮಾಡಿ ನೋಡಿ ಹಿಂಗೆ ಹಿಂಗಂತ ಹೇಳ್ಬಿಡ್ಬೋದು. ಓಕೆ, ಪಕ್ಕದಲ್ಲಿ ಒಬ್ರು ಇದ್ದಾರಲ್ಲ ಏ ಸ್ವಾಮಿ, ಅವ್ರು ಮುಚ್ಚಕ್ಕಾಗತ್ತಾ? ಯಪ್ಪ ಹೆಂಗ ಅಡ್ಜಸ್ಟ್ ಮಾಡಪ್ಪ, ಹಿಂಗೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ನೀನು ಡೈಲಿ ಏನು ಮಾಡ್ತಾ ಇದೀನಿ, ನನ್ನ ಪಕ್ಕದಲ್ಲಿ ನಿಂತ್ಕೊಂಡಿರೋ ನನಗೆ ಗೊತ್ತಿದೆ ಸ್ವಾಮಿ ಅಂತ. ನಿಜ ತಾನೆ? ಹಲ್ಲೆಲೂಯಾ. ಮನುಷ್ಯರು ಮೋಸ ಮಾಡಿಬಿಡ್ಬೋದು, ಅಣ್ಣ ತಮ್ಮರನ್ನ ಮೋಸ ಮಾಡಿಬಿಡ್ಬೋದು, ಜನಗಳೆಲ್ಲ ಮೋಸ ಮಾಡಿಬಿಡ್ಬೋದು, ಪಕ್ಕದಲ್ಲಿರೋರು ಮೋಸ ಮಾಡೋಕ್ಕಾಗಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ನೋಡ್ರಿ ದೇವ್ರ ಮಕ್ಕಳೇ, ಮನುಷ್ಯರು ನಮ್ಮ ಮುಖ ನೋಡ್ತಾರೆ, ಪಕ್ಕದಲ್ಲಿರೋರು ಹೃದಯ ನೋಡ್ತಾರೆ. ಹಲ್ಲೆಲೂಯಾ. ನೀ ಹೃದಯದಲ್ಲಿ ಏನನ್ನು ಮಾಡ್ತಾ ಇದ್ದೀವಿ ಅಂತ ಅವ್ರಿಗೆ ಗೊತ್ತಿದೆ. ಅದು ಬಿಟ್ಟು ಈಚೆ ಬಂದು ನನಗೆ ಕ್ರಿಯೆ ಏನು ಮಾಡ್ತಾ ಇದ್ದೀವಿ ಅಂತ ಅದು ಅವ್ರಿಗೆ ಗೊತ್ತಿದೆ. ಹಲ್ಲೆಲೂಯಾ. ಅವ್ರನ್ನ ಮೋಸ ಮಾಡೋಕ್ಕೆ ಅವರನ್ನ ಒಂದೇ ಒಂದು ಮಾತು ಏನು ಗೊತ್ತಾ? ನಾನೇ ಸತ್ತು, ನಾನೇ ಜೀವ, ನಾನೇ ಮಾರ್ಗ. ಈ ಮಾರ್ಗವನ್ನು ಬಿಟ್ಟು ನೀವು ಕಡಕ್ಕೆ ಹೋಗಿದ್ರೂ ತಪ್ಪು. ಹಲ್ಲೆಲೂಯಾ. ಈ ಮಾರ್ಗವನ್ನು ಬಿಟ್ಟು ಈಚೆ ಬಂದರೂ ತಪ್ಪೆ, ಆಚೆ ಹೋದ್ರೂ ತಪ್ಪೆ. ಈ ಮಾರ್ಗದಲ್ಲಿ ನಿಧಾನವಾಗಿ ಹೋಗುದೇನೆ ಕರೆಕ್ಟು, ಫಾಸ್ಟ್ ಆಗಿ ಹೋಗುದ್ರೂ ತಪ್ಪೆ. ಹಲ್ಲೆಲೂಯಾ. ಪೌಲಂತಾನೆ ಓಪಿಗಿತ್ತು నీ ముందు పెట్టిన పరుగు పందెంలో ఓపికతో పరిగెత్తుము. హల్లెలూయా. ಹೆಂಗ ಪರಿಗೆತ್ತಾರಪ್ಪ? ಓಪಿ. ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ನಾವೊಂದು ಅಭ್ಯಾಸ ಇರೋ ಒಂದು ಮಾತು ಹೇಳ್ತೀನಿ, ಏನಂತ ಗೊತ್ತಾ? ಸೇವೆಂದ್ರೆ ಸಾವು, ಸತ್ತೋಗಿದ ಜನ. ಸೇವೆಗೆ ಬರಬೇಕಂದ್ರೆ ನಾವು ಫಸ್ಟ್ ಸತ್ತೋಗಿದ್ದೀವಿ. ಏನಾಗಿರ್ಬೇಕಪ್ಪ? ನಾವು ಸೇವೆ ಮಾಡ್ಬೇಕಂದ್ರೆ ಏನಾಗಿರ್ಬೇಕು? ಸತ್ತೋಗಿರ್ಬೇಕು. ಏನಪ್ಪ ಸತ್ತೋಗ ಹೆಣೆಲ್ಲ ಸೇವೆ ಮಾಡ್ತದ ಅನ್ನೋರೆ? ಲೋಕದ ಯೋಚನೆಗಳು ಸತ್ತೋಗಿರ್ಬೇಕು, ಲೋಕದ ಆಶೆಗಳು ಸತ್ತೋಗಿರ್ಬೇಕು, ಲೋಕದಲ್ಲಿರೋ ಕೋರಿಕೆ ಏನು ಕೋರಿಕೆ ಏನಿರ್ತಾರ ಲೋಕ ಆಸೆಗಳು ಅದೆಲ್ಲ ಸತ್ತೋಗಿರ್ಬೇಕು. ಹಲ್ಲೆಲೂಯಾ. ಯಾಕಂದ್ರೆ ದೇವ್ರ ಮಕ್ಕಳು ಅದೆಲ್ಲ ಸಾಯಿಲ್ಲ ಅಂದ್ರೆ ಸೇವೆ ಮಾಡೋಕ್ಕಾಗಲ್ಲ. ಹಲ್ಲೆಲೂಯಾ. ಅದೆಲ್ಲ ಸಾಯಲ್ಲ ಅಂದ್ರೆ ಸೇವೆ ಮಾಡೋಕ್ಕಾಗಲ್ಲ. ಒಂದು ವ್ಯಕ್ತಿ ನಾನು ಹೇಳ್ತೀನಿ ದೇವ್ರ ಮಕ್ಕಳೇ, ಬೆಳಿಗ್ಗೆ ನಾನು ಪ್ರಾರ್ಥನೆ ಮಾಡ್ತಾ ಇರುವಾಗ ನನಗೆ ದೇವರು ಅದನ್ನ ಜ್ಞಾಪಕಪಡಿಸಿ, ಒಂದು ಪಾಸ್ಟರ್ ಸತ್ತೋಗಿದ್ದಾರೆ. ಪಾಪ ಪಾಸ್ಟರನ್ನ ನಡೆಸ್ತಾ ಇದ್ದಾರೆ. ನಾನು ಸೇವೆ ಮಾಡ್ತೀನಿ ಅಂತ ಒಬ್ಬ ವ್ಯಕ್ತಿ ಬಂದಿದ್ದಾನೆ. ಆ ವ್ಯಕ್ತಿ ಮಾಡ್ತಾ ಇರೋ ಆರಕ್ಷಣೆ ನೋಡಿದ್ರೆ ತುಂಬ ಭಯ. ಯಾಕಂದ್ರೆ ಪಾಸ್ಟಮ್ಮ ಎಲ್ಲ ಮಾಡೋಕ್ಕಾಗಲ್ಲ. ಪಾಸ್ಟಮ್ಮ ಬಂದರೆ ಅಂದರೆ ಲೇಡೀಸು ಇಲ್ಲಿ ವಾಕ್ಯ ಹೇಳ್ಬೋದು, ಪ್ರಾರ್ಥನೆ ಮಾಡ್ಬೋದು, ಎಲ್ಲ ಮಾಡೋಕ್ಕೂ ಯೋಗ್ಯದಿಲ್ಲ, ಏನೋ 1-2 ಮಾಡ್ಬೋದು. ಹಲ್ಲೆಲೂಯಾ. ಆದರೆ ಇದೇ ಇವನಿಗೆ ಎಲ್ಲ ಅಧಿಕಾರ ಅಂದ್ಕೊಂಡು ಇಷ್ಟಾನುಸಾರವಾಗಿ ಎಲ್ಲ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅದನ್ನು ನನಗೆ ತೋರಿಸ್ತಾ ಇದ್ದಾನೆ ದೇವರು. ನಾನು ಅನ್ಕೊಂಡೆ ಒಂದು ಸಲ ಅದು ನಾನು ಹಂಗೆ ಅಂತೀನಪ್ಪ, ಅದು ನಾನಾಗಿದ್ದೀನಪ್ಪ ಒಂದ್ಸಲ ಸರಿ ಮಾಡಪ್ಪ. ಸೇವೆ ಅಂದರೆ ಒಬ್ಬ ವ್ಯಕ್ತಿ ಕರೆದು ಬಂದಿರೋದು ಸೇವೆ ಅಲ್ಲ. ಅದು ಸೇವೆ ಅಂದರೆ ಏನು ಗೊತ್ತಾ? ಇವಾಗ ನಾನು ಎಷ್ಟೋ ವರ್ಷಕ್ಕೆ ಮುಂಚೆ ದೇವರು ಕರೆದಿದ್ರು, ಮಾಡ್ತಾ ಇದ್ದೀನಿ, ಮಾಡಿದ್ದೀನಿ. 9 ವರ್ಷ ಪಾಸ್ಟರ್ ನಾನು ಅಷ್ಟಂಟಾಗಿ ಒಡಿಸ್ಕೊಂಡಿದ್ದೀನಿ, ಮುಗಿಸ್ಕೊಂಡಿದ್ದೀನಿ, ಏನೇನು ಮಾಡಬೇಕೆಲ್ಲ ಮಾಡಿದ್ದೀನಿ. ಹಲ್ಲೆಲೂಯಾ. ಅರ್ಥ ಆಗತ್ತಾ? ಎಲ್ಲ ಮಾಡಿದ್ದೀನಿ. ಇದು ಸೇವೆ ಅಂದರೆ ಸೇವೆನಲ್ಲಿ ಒಂದು ಪಂಗೆ, ಅದೆಲ್ಲ ಸೇವೆ ಅಲ್ಲ. ದೇವರಂತಾನೆ ರೂಟ್ನಲ್ಲಿ ಓಡು, ಆ ರೂಟ್ನಲ್ಲಿ ಓಡ್ತಾ ಇರಬೇಕು.
ಅದು ಸೇವೆ. ಯೇಸು ಸ್ವಾಮಿ ಈ ರೂಟ್ನಲ್ಲಿ ಹೋಗ್ರಿ ಅನ್ನುವಾಗ ನಾವು ಅದೇ ರೂಟ್ನಲ್ಲಿ ನಡೀತಾ ಹೋಗುತ್ತಾ ಇರಬೇಕು. ಆ ಕಡೆಗೆ ಈ ಕಡೆಗೆ ತಿರುಗಿ ನೋಡಬಾರ್ದು. ಅಲ್ಲೆಲ್ಲೂಯ್ಯ. ಏನಾಗಿದ್ದಾರೆ? ತಿರುಗಿ ನೋಡಿ ಅವರು ಏನಾಗಿದ್ದಾರಪ್ಪ? ಏನಾಗಿದ್ರು? ಅಲ್ಲ, ಉಪ್ಪು ಸಂಬಾರ ಬಿಟ್ಟಿದೆ. ಏನಾಗ್ಬಿಟ್ಟಿದೆ? ತಿರುಗಿ ಒಂದು ಸರ್ ನಮ್ಮ ಸ್ನೇಹಿತರಿದ್ದಾನೆ, ನಮ್ಮ ಬಂಧು ಇದ್ದಾರೆ, ಅಯ್ಯೋ ನಮ್ಮ ಹಳೆಯ ಇದ್ದಾರೆ, ಏನು ಮಾಡಿದೆ? ನಮ್ಮ ತಮ್ಮ ಇದ್ದಾನೆ, ಒಂದು ಸಾರಿ ನೋಡ್ತೀನಿ ಅಂತ ಏನು ಮಾಡಿದ್ದ? ತಿರುಗಿ ನೋಡಿದ್ದ, ಏನಾಯ್ತು? ಒಂದು ಸಾರಿ ನೆಗರಿ ಮೇಲೆ ಕೈ ಇಟ್ಟವನು ಹಿಂದಿರುಗಿ ನೋಡಿದ್ರೆ ನಷ್ಟ. ಯಾರಿಗೆ? ಕೈ ಇಟ್ಟವನಿಗೆ. ಏನ್ ನಷ್ಟ? ಆತ್ಮ ನಷ್ಟ. ಹಿಂದಿರುಗಿ ನೋಡ್ತಾ ಇದ್ದಾನಂದ್ರೆ ಅವನ ಸೇವಕನು ಅಲ್ಲವೇ ಅಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೇವೆ ಮಾಡಬೇಕು ಅನ್ಕೊಂಡು ಅಂದ್ರೆ ನಾ ಹೇಳ್ತೀನಿ ಕೇಳಿ, ನೀನಾಗಿ ನೀನು ಸೇವೆ ಮಾಡಬೇಕು ಅನ್ಕೊಂಡು ನೀವು ಬಂದಿರ್ಬೋದು. ಎಲ್ಲ ಕೇಳಿಸ್ಕೋಬೇಕು. ನಾನು ಮುಗಿಸ್ಬೇಕು. ಏನೋ ದೇವರು ಇವತ್ತು 12 ಗಂಟೆಗೆ ಮುಗಿಸೋದು, 12 ಹೊರಗೆ ಬಿಟ್ಟಿದೆ. ನಾನು ಖಂಡಿತ ಮುಗಿಸ್ಬೇಕು. ದೇವರ ಸ್ತೋತ್ರ. ನೀನಾಗಿ ನೀನು ಸೇವೆ ಮಾಡಬೇಕಂತ ಬಂದಿರ್ಬೋದು. ಅಲ್ಲಯ್ಯ, ನಿಜ ತಾನೆ? ನೀನಾಗಿ ನೀನು ಸೇವೆ ಮಾಡ್ತೀನಿ, ಮಾಡಬೇಕು, ದೇವರಿಗೋಸ್ಕರ ನಿಲ್ಲಬೇಕಂತ ಬಂದಿರ್ಬೋದು. ಆದರೆ ಕರ್ದದ ನೀನಲ್ಲ, ನಿನ್ನ ಕರ್ಕೊಂಡು ಬಂದಿರೋನು, ಆ ಆಲೋಚನೆ ಹುಟ್ಟಿಸೋನು ಅವನು. ಅಲ್ಲಯ್ಯ, ನಾನು ಮಾಡಿಬಿಡ್ತೀನಿ ಅಂತ ಬಂದಿಟ್ಟಿರ್ಬೋದು. ಅಲ್ಲಿ ನೀನು ಮಾಡೋಕೆ ಆಗತ್ತೆ, ಹೋಗಂತ ಕಳಿಸ್ಬಿಟ್ಟಿರೋದು ಅವರು. ಅವ್ರು ಏನು ಹೇಳ್ತಾರೆ ಕೇಳ್ಬೋದು. ನೀನಲ್ಲ, ನಾನು ಅಷ್ಟೇ. ಇಲ್ಲ, ನಾನಿಷ್ಟೇ, ನನ್ನ ಸ್ವಭಾವ ಬದಲಾಗಲ್ಲ, ನನ್ನ ಯೋಚನೆ ಬದಲಾಗಲ್ಲ, ಯಾರು ಏನು ಮಾತಾಡಿದ್ರು ಸರ್ ನಾನು ಇಷ್ಟೇ, ಎಷ್ಟು ವಾಕ್ಯವು ಕೇಳಿದ್ರು ಸರಿ ನಾನಿಷ್ಟೇ, ಈ ವಾಕ್ಯಗಳು ನನಗಲ್ಲ ಅನ್ಕೊಂಡ್ರೆ ಅವರು ನೋಡ್ತಾರೆ. 1 ಸರಿ, 2 ಸರಿ, 3 ಸರಿ ನೋಡ್ತಾರೆ. ಅಲ್ಲೆಲ್ಲಯ್ಯ ನೋಡ್ತಾರೆ. ಏನು ಮಾಡ್ತಾನೆ ಗೊತ್ತಾ? ಫಸ್ಟು ನಾವು ಮಾಡೋ ಪ್ರಾರ್ಥನೆಯಲ್ಲಿ ಇರೋ ಆಸಕ್ತಿನ ತೆಗಿತಾನೆ. ಏನು ತೆಗಿತಾನಪ್ಪ? ನಾವು ಪ್ರಾರ್ಥನೆ ಮಾಡಿದ್ರೆ ಅದು ಖಂಡಿತ ಬದಲುತ್ತರ ಬರ್ತದೆ. ಖಂಡಿತ ಅದಕ್ಕೆ ಪಟ್ಟಿ. ಇವಾಗ ನಾವು ಎಷ್ಟು ನಮ್ಗೆ ಇದಾಗಿದೆ ಅಂದರೆ ಅದು ಆಗೇ ಆಗುತ್ತೆ. ಆ ಬಲ ನಮ್ಮ ಪ್ರಾರ್ಥನೆದಲ್ಲಿದೆ. ಫಸ್ಟ್ ಅದು ತೆಗಿತಾನೆ. ಇವರಿಗೆ ಈ ವರ ಎಷ್ಟು ತೆಗಿತ. ಅಲ್ಲೆಲ್ಲೂಯ್ಯ. ಎಷ್ಟು ಪ್ರಾರ್ಥನೆ ಮಾಡಿ, ಎಷ್ಟು ಗೋಲಾಡಿ, ಇದು ಏನಾಗುತ್ತೆ ಗೊತ್ತಾ? ನಿಮ್ಮ ಜೀವಿತದಲ್ಲಿ ನೀನು ಏನು ಬೇಕು ಅನ್ಕೊಂಡ್ರು ಸರಿ ಅದು ನಿಮಗೆ ಸಿಕ್ಕಲ್ಲ. ಇನ್ನೇನು 100 ರೂಪಾಯಿ ನನ್ನ ಹತ್ರ ಇದೆ, ಇದು ತಗೊಂಡು ಬಿಡ್ತೀನಿ, ಅಕೌಂಟ್ಗೆ ಹಾಕ್ತೀನಿ ಅನ್ನುವಾಗ ಆ ಅಕೌಂಟ್ನಲ್ಲಿ ಯಾರೋ ಒಬ್ಬರು 100 ರೂಪಾಯಿ ಏನು ಮಾಡ್ತಾ ಇರ್ತಾನೆ? ಕಳ್ತನ ಮಾಡಿಬಿಟ್ಟಿರ್ತಾರೆ. ಇದೆ ನನ್ನ ಹತ್ರ 100 ರೂಪಾಯಿ ಇದೆ, 100 ರೂಪಾಯಿ ಬ್ಯಾಂಕಿನಲ್ಲಿ ಇದೆ, ಓಕೆ ಫೋನ್ಪೇನಲ್ಲಿ ಇದು ತೆಗೆದುಬಿಡೋಣ ಅಂದ್ಕೊಂಡು ನಾವು ಕ್ಯಾನಿಂಗ್ ತೋರಿಸಿ ಇದು ಇರೋ ವಾಂಡ್ರೆ ದುಡ್ಡು ಹಾಕಿದ್ರೆ ಹೋಗಲ್ಲ. ಏನು ಕಾಸು ಕಮ್ಮಿ ಆಗಿದೆ ಅಂತ ನಾವು ನೋಡ್ತೀವಿ, ಚೆಕ್ ಮಾಡ್ತೀವಿ, ನನ್ನ ಬ್ಯಾಲೆನ್ಸ್ 0 ಆಗಿದೆ, ಹೆಂಗೋಯ್ತು 100 ಅಂತ ನಾವು ಹಿಸ್ಟ್ರಿನಲ್ಲಿ ನೋಡ್ತೀನಿ. ಯಾರೋ ಕಟ್ ಮಾಡ್ಕೊಂಡಿರ್ತಾನೆ ಆ 100 ರೂಪಾಯಿ. ಕಾರಣ ಏನು ಗೊತ್ತಾ? ನಮಗೆ ಹೋಗಬೇಕಾಗಿರೋ ಮಾರ್ಗವನ್ನು ಬಿಟ್ಟು ಬೇಕಾಗಿಲ್ಲದ ಮಾರ್ಗದಲ್ಲಿ ಓಡಾಡ್ತಾ ಇದ್ದೀವಿ. ಅದರಿಂದನೇ ಇದೆಲ್ಲ ಆಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ನಡಿಬೇಕಾಗಿರೋ ಮಾರ್ಗವನ್ನು ಬಿಟ್ಟಿದ್ದೀನಿ. ಇದು ಯಾವಾಗ ನೀ ಮಾರ್ಗದಲ್ಲಿ ನಡಿಬೇಕಂತ ನಿನ್ನೆ ಮೊನ್ನೆ 1 ವರ್ಷಕ್ಕೆ ಮುಂಚೆ ಬರ್ದಿರೋದಲ್ಲ. ಅದಲ್ಲ, ನೀನು ಹಿಂಗಿರ್ಬೇಕಂತ ಪ್ಲಾನ್ ಮಾಡಿರೋದು 1 ದಿನಕ್ಕೆ ಮುಂಚೆ ಅಲ್ಲ, 1 ವರ್ಷಕ್ಕೆ ಮುಂಚೆ ಅಲ್ಲ, ಇಲ್ಲ 10 ವರ್ಷಕ್ಕೆ ಮುಂಚೆ ಅಲ್ಲ. ತಾಯಿ ಗರ್ಭದಲ್ಲಿ ನೀನು ಬರೋಕೆ ಮುಂಚೆನೆ ನಿನ್ನ ಬಗ್ಗೆ ಒಂದು ದೊಡ್ಡ ಪ್ಲಾನ್ ಮಾಡಿ, ಈ ರೂಟ್ ನಿಂದು, ಈ ರೂಟ್ನಲ್ಲಿ ಹಿಂಗಿರಬೇಕು ಅನ್ಕೊಂಡೆ ನಿನ್ನನ್ನು ಕಲಿಸ್ಕೊಟ್ಟಿರೋದು ನಮ್ಮ ಯೇಸು. ಆಮೇನ್. ಮಧ್ಯದಲ್ಲಿ ನೀವು ಬಂದುಬಿಟ್ಟು ಇದು ನನಗೆಲ್ಲ ಗೊತ್ತಿದೆ ಅನ್ಕೊಂಡು ನನ್ನ ಇಷ್ಟ, ಯಾರು ನಾನು ಕೇಳೋದು?
ಅನ್ಕೊಂಡು ನಿನ್ನ ಇಷ್ಟಾನುಸಾರವಾಗಿ ನೀನು ಮಾತಾಡ್ಬಿಟ್ಟು ನಿನ್ನ ಇಷ್ಟ ಬಂದವಾಗೆಲ್ಲ ನಾನು ಹಿಂಗೇ ನಡೀತೀನಿ ಅನ್ಕೊಂಡು ನೀವು ಅನ್ಕೋಬೋದು. ನೀವೇನು ಮಾಡ್ಬೋದು? ಅನ್ಕೋಬೋದು. ಅದಕ್ಕೆ ದೇವ್ರ ಹಂಗನಲ್ಲ. ನೀವು ಮನಸ್ಸಿಗೆ ಬಂದ ರೀತಿನಲ್ಲೆಲ್ಲ ಫ್ಯಾನ್ ಮಾಡಿ ಈ ರೂಟ್ನಲ್ಲಿ ಹೋಗ್ರಿ, ಈ ರೂಟ್ ಬಾ ಅಂತ ಹೇಳಲ್ಲ. ನಿಮಗೆ ಒಂದು ರೂಟ್ ಬರೆದು ಕೊಟ್ಟಿದ್ದೇನೆ. ಯಾವಾಗ ಬರೆದು ಕೊಟ್ಟಿರೋದು? ತಾಯಿ ಗರ್ಭದಲ್ಲಿ ನೀವು ಹುಟ್ಟೋಕೆ ಮುಂಚೆ ನಿನಗೆ ಆ ರೂಟ್ ಆ ಮ್ಯಾಪ್ ಮಾಡಿದ್ದಾನೆ. ಅದರಲ್ಲಿ ಓಡೋ ಶಕ್ತಿ ನಿನಗೆ ಇದ್ರೆ ಓಡಬೇಕು, ಇಲ್ಲಂದ್ರೆ ಅಲ್ಲಯ್ಯ ಇನ್ನು ದೇವ್ರ ಸಿಕ್ಕ ನರಕ ಹೋಗ್ತೀರಾ, ಪರಲೋಕ ರಾಜ್ಯ ಹೋಗುತ್ತೀರಾ ಅಂತ ಹೇಳೋಕು ನಮ್ಗೆ ಬಾಯಿ ಬರಲ್ಲ. ಅಲ್ಲಯ್ಯ ದೇವ್ರ ಮಕ್ಕಳ ಎಚ್ಚರವಾಗಿರ್ಲಿ. ಪೌಲು ಜೀವಿಸ್ತಾ ಇದ್ದಾರೆ, ನೀನು ಜೀವಿಸಬೇಕು. ಸತ್ತೋಗಿದ್ರೆ ನಾನು ಜೀವಿಸಬೇಕು. ಏನು ಸೇವೆ ಮಾಡಿದ್ರಪ್ಪ ಇವ್ರು ನೋಡಿ ನಾನು ಕಲ್ತ್ಕೋಬೇಕು ಅನ್ಬೇಕು. ನಿನ್ನ ಹಿಂದ್ಗಡೆ ಬರೋರು ಛೈ ಅವರೆಲ್ಲ ಒಂದು ಸೇವೆನಾ ಅಂತ 4 ಜನ ನೋಡಿ ಅನ್ಬಾರ್ದು. ಅವ್ರದ್ದೆಲ್ಲ ಒಂದು ಜೀವಿತೇನ. ಅಲ್ಲಯ್ಯ ಈ ಲೋಕದಲ್ಲಿ ಈಗ ನಡೀತಾ ಇರೋ ಟ್ರೆಂಡ್ ಅದೇ. ಏನ್ ಗೊತ್ತಾ? ಜನ ನೋಡಬೇಕು, ಪ್ರಾರ್ಥನೆ ಮಾಡಿ ಬಿದ್ದೋಗ್ಬೇಕು. ಅವ್ರಿಗೆ ಒಳ್ಳೆಗಾಗಿದೆ ಕೆಟ್ಟಗಾಗಿದೆ ಅದನ್ನೇಗಾಗಲ್ಲ, ಬಿದ್ದೋಗಿದ್ರೆ ಸಾಕು. ಜನನು ಅದೇ ನಂಬುತ್ತಾರೆ, ದೇವ್ರು ನಂಬಲ್ಲ. ದೇವ್ರಿಗೆ ಬೇಕಾಗಿರೋದು ಏನು ಗೊತ್ತಾ? ನೀನು ದೇವ್ರ ಜೊತೆಗೆ ಎಷ್ಟರ ಮಟ್ಟಕ್ಕೂ ನಡೀತಾ ಇದೀಯಾ, ಅವ್ರ ರೂಟ್ನಲ್ಲಿ ಎಷ್ಟರ ಮಟ್ಟಿಗೆ ಹೋಗ್ತಾ ಇದೀಯಾ, ಅವ್ರು ಹಾಕಿರೋ ಮ್ಯಾಪ್ನಲ್ಲಿ ನೀನು ನಡೀತಾ ಇದೀಯಾ, ನೀನು ಬೇರೆ ಮ್ಯಾಪ್ ನೋಡ್ತಾ ಇದೀಯಾ ಅಂತ ಯೋಚನೆ ಮಾಡ್ತಾನೆ ಇದ್ದಾನೆ ದೇವರು. ಅಲ್ಲೆಲ್ಲೂಯ್ಯ. ಬದಲಾಯಿಸೋಕೋದು ಇವಾಗ ಮಾಡಿರೋ ಮ್ಯಾಪ್ ಅಲ್ಲ ಹೇಳ್ತಾ ಇದ್ದೀನಿ. ಹುಟ್ಟೋಕೆ ಮುಂಚೆ ತಾಯಿ ಗರ್ಭದಲ್ಲಿ ಇರೋಕೆ ಮುಂಚೆನೆ ಬರ್ದಿರೋ ಮ್ಯಾಪು ನೀನು ಮಧ್ಯದಲ್ಲಿ ಬಂದು ಅದು ತೆಗೆದುಬಿಟ್ಟು ಇನ್ನೊಂದು ಮ್ಯಾಪ್ ಹಾಕಂದ್ರೆ ಹಾಕಲ್ಲ ಅವರು. ಅಲ್ಲೆಲ್ಲೂಯ್ಯ. ಎಚ್ಚರವಾಗಿರ್ರಿ. ನಾವು ಎಂಥ ರೂಟ್ನಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ದೇವರು ನಮಗೆ 2 ರೂಟ್ ಮಾಡಿದ್ದಾರೆ. ಅವಳು ಒಂದು ರೂಟ್ನಲ್ಲಿ ಇದ್ದ, ಯೇಸುಸ್ವಾಮಿ ಬಂದ, ಮಾತಾಡಿದ, ನೆನೆಸ್ಕೊಂಡು ರೂಟ್ನಲ್ಲಿ ಹೋಗುವಾಗ ಮಾತಾಡಿದ್ದಾನೆ. ತಪ್ಪು ನೀನು ನನ್ನ ರೂಟ್ಗೆ ಬಾ ಅಂತ ಹೇಳಿದ, ಬದಲಾಯಿಸ್ಕೊಂಡ, ಹೋದ, ಇವಾಗಲೂ ಸಜೀವನಾಗಿ ಇದ್ದ ನನ್ನ ಪಕ್ಕದಲ್ಲಿ. ಆಮೇಲೆ ನಾಳೆ ಹೋಗಿದ್ರೆ ದೇವ್ರ ಸಿಕ್ತಾದ್ರೆ ನಾವು ಸತ್ತೋಗಿ ಪರಲೋಕ ರಾಜ್ಯಕ್ಕೆ ಹೋಗಿದ್ರೆ ಅವ್ರ ಜೊತೆಗೆ ಮಾತಾಡ್ರಿ. ನಾನಾದ್ರೆ ನನಗೆ ನೆನಪ ಬಂದರೆ ನೆನಪ ಕೊಟ್ಟಿದ್ರೆ ಖಂಡಿತ ಮಾತಾಡ್ತೀನಿ. ಎಲ್ಲ ಜೊತೆಗೆ ಹೋಗಿ ಮಾತಾಡ್ತೀನಿ. ನಾನು ಮುಖ್ಯವಾಗಿ ಸಂಸೋನ್ ಜೊತೆಗೆ ಹೋಗ್ತೀನಿ. ಹೆಂಗ ಅಂತ ದೊಡ್ಡ ಸಿಂಹನ ಕಿತ್ತಾಕಿದ್ರು, ಆ ಬಲ ಹೆಂಗ ಬಂತು ನಿನಗೆ, ಏವಿದು ಆಚಾರ, ಖಂಡಿತ ಮಾತಾಡ್ತೀನಿ. ಅವರು ಗಿದ್ದೇನು 400 ಸೈನ್ ಇಟ್ಕೊಂಡು ಅಷ್ಟು ಜನ ಸಹ ಸಾಯಿಸಿದ್ವಿ. ಇಲ್ಲಪ್ಪ ಹೆಂಗ ನೀನು ನೋಡಿದ್ಯಾ ಅಂತದಲ್ಲ, ಏನು ಮಾಡ್ಬೋದು? ನಿಜ. ಅವ್ರಿಗಿಂತ ನಾವೇ ಶ್ರೇಷ್ಠ. ಅವ್ರಿಗೆ ಏಸು ರಕ್ತ ಇಲ್ಲ ಪಾಪ, ನಮ್ಗೆ ಏಸು ರಕ್ತ ಇಲ್ಲ. ನಾವು ಹೋಗಿದ ಮೇಲೆನ ಅವ್ರು ಬರಬೇಕು. ದೇವ್ರ ಪ್ರೀತಿಯಿಂದ ಬೇಕಾಗುತ್ತೆ. ಅರ್ಥ ಆಗತ್ತ ದೇವ್ರ ಮಕ್ಕಳು? ನಾವು ಹೋಗ್ಬೇಕಂದ್ರೆ ರೂಟ್ ಕರೆಕ್ಟಾಗಿ ಇಟ್ಕೊಳ್ರಿ. ಲೋಕವು ತಳ್ಳಿ ಬಿಡ್ರಿ, ಆಚೆಗೆ ತೆಗೆದು ಬಿಡ್ರಿ. ಬೇಡ ಕಷ್ಟ, ಓಕೆ ಪರಲ್ಲ, ಬಿಡು, ನೋವು ಪರವಾಗಿಲ್ಲ, ಸಾಯಲ್ಲ. ಇವಾಗ ನಮ್ಗೆ ಜ್ವರ ಬಂದಿತ್ತು, ಸತ್ತೋಗ್ದಿನ ಸಾಯಲ್ಲ, ಬಾಲಕೇನಾಗ್ಬಿಡ್ತೀವಿ ಅಷ್ಟೇ. ಬಾಲಕೇನಾಗಿರ್ತೀವಿ, ಏನಾಗಲ್ಲ, ಸಾಯಲ್ಲ. ಸಾಯಿಸೋ ರೀತಿನಲ್ಲಿ ದೇವ್ರು ಬಿಡಲ್ಲ ನಮ್ಮನ್ನ. ನಾನು ಇನ್ನೊಂದು ಹೇಳ್ತೀನಿ, ಈ ಸೋದರ ನನ್ನ ಕುಟುಂಬಕ್ಕೆ ಬರಲ್ಲ ಅಂದ್ರೆ ಇದಕ್ಕೊಂದು ದೊಡ್ಡ ಸೋದನೆ ಬರೋದು. ಹೆಂಗೋ ದೇವರು ಆ ಸೋದನೆ ಇವ್ರನ್ನ ಎತ್ಕೊಳಗೆ ಇವ್ರು ಅಷ್ಟು ಭಾರ ಇರಲ್ಲ, ಕಷ್ಟ ಆಗುತ್ತೆ. ಅದಕ್ಕೂ ಈ ಸೋದನೆ ಕೊಡೋಣ, ಜಯಿಸಿದ್ರೆ ನೆಕ್ಸ್ಟ್ ನೋಡೋಣ ಅಂತ ಇಟ್ಟಿರ್ತಾನೆ ಇನ್ನೊಂದು ಸೋದನೆ. ಅರ್ಥ ಆಗತ್ತೆ ದೇವ್ರ ಮಕ್ಕಳೇ? ಯೋಚನೆ ಮಾಡಿಕೊಳ್ಳಿ. ಏ ರೂಟ್ನಲ್ಲಿ ನಡೀತಾ ಇದೆಯಾ ಅಂತ ಗೊತ್ತಾಗುತ್ತೆ. ಇನ್ನು ಹೊಸ ರೂಟ್ ಮಾಡ್ಕೋಬೇಡ, ಹೊಸ ರೂಟ್ ಹಾಕೋಬೇಡ. ಹಾಕಿರೋ ರೂಟ್ನಲ್ಲೇ ಓಡೋಕೆ ಪ್ರಯತ್ನ ಮೊಳಕಾಲ